ಇದುವರೆಗೆ ನಾವು 6ನೇ ಅಧ್ಯಾಯ ಧ್ಯಾನ ಯೋಗದ 25-26ನೇ ಶ್ಲೋಕದಲ್ಲಿದ್ದೇವೆ. ಏನಪ್ಪ ಅಂದರೆ, ಧ್ಯಾನ ಯೋಗ ಅತ್ಯಂತ ಕ್ಲಿಷ್ಟವಾದದ್ದು, ಪ್ರಯೋಗಾತ್ಮಕವಾದದ್ದು, ಆಧ್ಯಾತ್ಮದ ಹಾದಿಯೊಳಗೆ ಸಾಧನೆ ಮಾಡೋದಕ್ಕೆ ಅನುಕೂಲಕರವಾಗಿರುವಂಥ ಎಲ್ಲವನ್ನೂ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾನೆ. ಈ ಹಾದಿಯೊಳಗೆ ಇದುವರೆಗೆ ಬ್ರಹ್ಮನ ಆದಿಯಾಗಿ ಎಲ್ಲರೂ ಯೋಗವನ್ನು ಮಾಡಿದ್ದಾರೆ, ಅಭ್ಯಾಸವನ್ನು ಮಾಡಿದ್ದಾರೆ. ಈ ಯೋಗಾಭ್ಯಾಸವನ್ನು ದೇವತೆಗಳೆಲ್ಲರೂ ಮಾಡ್ತಾರೆ, ಮನುಷ್ಯರಲ್ಲೂ ಎಲ್ಲರೂ ಮಾಡ್ತಾರೆ. ಪುರುಷರು ಮತ್ತು ಪುರುಷೋತ್ತಮರೂ ಮಾಡ್ತಾರೆ. ಇವರುಗಳೆಲ್ಲ ಮಾಡುವಂಥ ಈ ಯೋಗಾಭ್ಯಾಸವನ್ನು ಧ್ಯಾನ ಯೋಗದ ಮೂಲಕ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಧ್ಯಾನ ಯೋಗ ಅಂದರೆ ಕರ್ಮಯೋಗ ಅಂತಲೇ ಹೇಳಬೇಕು. ಆದರೆ ಯೋಗ ಕರ್ಮ ಇರುತ್ತೆ ಅಷ್ಟೇ. ಯೋಗದ ಕರ್ಮಗಳಿರೋದ್ರಿಂದ ಅದನ್ನು ಧ್ಯಾನ ಯೋಗ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕರ್ಮ ಅಂದರೆ ಕರ್ಮೇಂದ್ರಿಯಗಳಿಂದ ಮಾಡುವಂಥ ಕರ್ಮಗಳು ಯಾವುದು ಉಳಿದಿಲ್ಲ. ಆದ್ದರಿಂದ ಧ್ಯಾನಕ್ಕೆ ತಕ್ಕಂತೆ ಇರುವ ಇಂದ್ರಿಯಗಳ ಮೂಲಕ ಮಾಡುವಂಥ ಮನಸ್ಸು ಬುದ್ಧಿಗಳನ್ನು ಏಕಾಗ್ರವಾಗಿ ನಿಲ್ಲಿಸುವಂಥ ಪ್ರಕ್ರಿಯೆ ಆದ್ದರಿಂದ ಧ್ಯಾನ ಯೋಗವನ್ನು ಕರ್ಮದಿಂದ ಭಿನ್ನವಾಗಿ ನೋಡ್ತಾ ಇದ್ದಾರೆ. ಈ ಧ್ಯಾನ ಯೋಗ ಎಲ್ಲರೂ ಮಾಡಲೇಬೇಕಪ್ಪ ಅಂದರೆ ಎಲ್ಲರೂ ಮಾಡ್ತಾನೇ ಇದ್ದಾರೆ. ಆದರೆ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಸ್ವಲ್ಪವೇ ಧ್ಯಾನ ಮಾಡ್ತಾರೆ. ತಮ್ಮ ವಿಷಯಗಳು ಏನಿದೆಯೋ ಅದ್ರ ಬಗ್ಗೆ ಸ್ವಲ್ಪವೇ ಧ್ಯಾನ ಮಾಡ್ತಾರೆ. ಇಲ್ಲಿ ಹೇಳ್ತಿರೋ ಧ್ಯಾನ ಯೋಗ ಏನಪ್ಪ ಅಂದರೆ, ಆತ್ಮನ ವಿಷಯದಲ್ಲಿ, ಪರಮಾತ್ಮನ ವಿಷಯದಲ್ಲಿ ಧ್ಯಾನವನ್ನು ಮಾಡುವುದು. ಅದು ಸ್ವಲ್ಪ ಹೊತ್ತೇ ಅಲ್ಲ, ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಧ್ಯಾನದಲ್ಲಿ ನಿಲ್ಲುವುದು. ಧ್ಯಾನದ ಪರಾಕಾಷ್ಠೆಯಲ್ಲಿ ಅಷ್ಟು ಹೊತ್ತು ನಿಲ್ಲುವುದು. ಈ ಧ್ಯಾನ ಯೋಗದ ಪ್ರಕ್ರಿಯೆಯೇ ಸುಖವನ್ನು ಅರಸಿ ಹೋಗುವುದು. ದೈಹಿಕವಾಗಿ ಆರಂಭಿಸಿದರೂ ಒಳಗಿರುವ ಮನಸ್ಸು ಬುದ್ಧಿಗಳೇ ಇದರ ಆಧಾರ ಮತ್ತು ಉಪಕರಣ. ದೇಹ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಭಂಗಿಯಲ್ಲಿ ಕುಳಿತುಕೊಂಡಿರುತ್ತೆ. ಆದ್ದರಿಂದ ಇದು ಬರೀ ಮನಸ್ಸು ಬುದ್ಧಿಗಳು ಮಾಡುವಂಥ ಕೆಲಸ. ಆದ್ದರಿಂದ ಧ್ಯಾನ ಯೋಗ ಅಂತಾರೆ. ಬರೀ ಬುದ್ಧಿ ಮಾಡುವಂಥ ಕೆಲಸ. ಆದ್ದರಿಂದ ದೇಹದಲ್ಲಿ ಯಾವುದೇ ಅಂಗಗಳು ಯಾವ ಕೆಲಸವನ್ನೂ ಮಾಡ್ತಿರೋದಿಲ್ಲ, ಕರ್ಮೇಂದ್ರಿಯಗಳು. ಆದರೆ ಜ್ಞಾನೇಂದ್ರಿಯಗಳು ನಿರತವಾಗಿ ಕೆಲಸದಲ್ಲಿ ತಲ್ಲೀನವಾಗಿರುತ್ತೆ. ಜ್ಞಾನೇಂದ್ರಿಯಗಳು ಒಳಮುಖವಾಗಿರುತ್ತೆ, ಮನಸ್ಸಿನ ಕಡೆಗಿರುತ್ತೆ. ಹೊರಗಡೆ ಸಂಪರ್ಕವನ್ನು ಕಡಿದ ತಕ್ಷಣ ಜ್ಞಾನೇಂದ್ರಿಯಗಳು ಒಳಮುಖವಾಗಿಬಿಡುತ್ತೆ, ಮನಸ್ಸಿನಲ್ಲಿ ಹೋಗಿ ನೆಲೆ ನಿಂತುಬಿಡುತ್ತೆ. ಮನಸ್ಸು ಇಂದ್ರಿಯಗಳನ್ನು ವಶದಲ್ಲಿಟ್ಕೊಂಡು ಶಮದಮಾದಿಗಳ ಮೂಲಕ ಧ್ಯಾನ ಯೋಗದ ಆರಂಭವನ್ನು ಆರಂಭಿಸುತ್ತೆ. ಬುದ್ಧಿಯ ಕಡೆಗೆ ತನ್ನನ್ನು ತಿರುಗಿಸಿಕೊಂಡು ಅಂತರ್ಮುಖಿಯಾಗಿ ಚಿತ್ತವನ್ನು ಏಕಾಗ್ರವನ್ನಾಗಿ ಮಾಡಿಕೊಳ್ಳುತ್ತೆ. ಚಿತ್ತದಲ್ಲಿ ಏಕಾಗ್ರವಾದಾಗ, ಅಲುಗಾಡದೇ ಇದ್ದಾಗ, ಚಿತ್ತ ಯಾವುದೇ ರೀತಿಯಿಂದ ತೊಂದರೆಗೆ ಒಳಗಾಗದಿದ್ದಾಗ ಆ ಧ್ಯಾನವು ಬಹಳ ಕಾಲ ಮುಂದುವರಿಯುವ ಅವಕಾಶ ಇರುತ್ತೆ. ಅದು ಬ್ರಹ್ಮ ಸಂಸ್ಪರ್ಶವನ್ನು ಮಾಡಿತು ಅಂದರೆ, ಆತ್ಮನ ಕಡೆ ತಿರುಗಿತು ಅಂದ್ರೇ ಸುಖವನ್ನು ಅನುಭವಿಸೋದಕ್ಕೆ ಆರಂಭಿಸುತ್ತೆ. ಯಾಕೆ ಅಂದರೆ ಇಂದ್ರಿಯಗಳಿಂದ ಸಂಪರ್ಕ ಕಡಿದು ಹೋಗ್ಬಿಟ್ಟಿದೆ ವಿಷಯಗಳಿಗೆ. ಹಾಗಾಗಿ ಬುದ್ಧಿ ಮನಸ್ಸುಗಳಲ್ಲಿಯೇ ಒಂದು ರೀತಿಯ ಸಂತೋಷ ಆಗುತ್ತಾ ಇರುತ್ತೆ.
ಅದನ್ನು ಅನುಭವಿಸಿದಾಗ ನಮಗೆ ಗೊತ್ತಾಗುತ್ತೆ. ಬೇರೆ ಸಮಯಗಳಲ್ಲೂ ನಾವು ಧ್ಯಾನಯುಕ್ತರಾದರೆ, ಯಾವುದಾದ್ರು ಸೀರಿಯಸ್ ಆಗಿರುವಂಥ ವಿಷಯಗಳಲ್ಲಿ ತಲ್ಲೀನಾದರೆ ಆಗ ಮನಸ್ಸು ಬುದ್ಧಿಗಳು ಹೊರಗಡೆ ಕೆಲಸ ಮಾಡಲ್ಲ, ಆ ವಿಷಯದಲ್ಲಿ ತಲ್ಲೀನವಾಗಿಬಿಡುತ್ತೆ. ಆ ಸಮಯದಲ್ಲಿ ಅದರ ಆನಂದ ಸಿಗ್ತಾನೆ ಇರುತ್ತೆ, ನಮಗೆಲ್ಲ ಗೊತ್ತಾಗ್ತಾನೆ ಇರುತ್ತೆ. ಆದರೆ ನಾವು ಅನುಭವಿಸೋದಿಲ್ಲ, ಕಾರಣ ಗಮನಿಸೋಲ್ಲ. ಬಟ್ ನಾವು ಮಾಡ್ತಿರೋವಂಥದ್ದು ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಬಿಡಿಸುವುದಾಗಲಿ, ಯಾವುದಾದ್ರೂ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ, ಇನ್ಯಾವುದಾದ್ರೂ ವಿಷಯವನ್ನು ಅನುಮಾನಾಸ್ಪದವಾಗಿರುವಂಥದ್ದನ್ನು ಸತ್ಯಂ ಇದಮಿತ್ತಂ ಅಂತ ತಿಳ್ಕೊಳ್ಳೋದಾಗಲಿ ಮಾಡ್ತಿರೋವಂಥ ಮನಸ್ಸು ಬುದ್ಧಿಗಳ ಕೆಲಸ, ಅದು ಯಶಸ್ಸನ್ನು ಕಂಡ ತಕ್ಷಣವೇ ಆ ಆನಂದ ಅಥವಾ ಸಂತೋಷದ ಸ್ಪರ್ಶ ನಮಗಾಗುತ್ತೆ, ಸಂತೋಷದ ಅನುಭವ ನಮಗಾಗುತ್ತೆ, ಸುಖ ನಮಗಾಗುತ್ತೆ. ಸೊ ಮನಸ್ಸು ಬುದ್ಧಿಗಳಲ್ಲೇ ಸುಖ ಅನ್ನೋದಿದೆ. ಮನಸ್ಸೇ ಇಂದ್ರಿಯಗಳ ಮೂಲಕ ಬಂದಾಗಲೂ ಸುಖವನ್ನು ಅನುಭವಿಸೋದು, ಬುದ್ಧಿಯಲ್ಲಿ ಇದ್ದಾಗಲೂ ಸುಖವನ್ನು ಅನುಭವಿಸೋದು. ಹಾಗಾಗಿ ಮನಸ್ಸು ಬುದ್ಧಿ ಸೇರಿ ಚಿತ್ತದಲ್ಲಿ ಏಕಾಗ್ರವನ್ನು ಮಾಡಿಕೊಂಡಾಗಲೂ ಸುಖವನ್ನು ಅನುಭವಿಸ್ತಾನೆ ಇರುತ್ತೆ. ಮನಸ್ಸಿನಿಂದ ಸುಖ ಅನ್ನೋದು ಗೊತ್ತಾಗ್ತಾನೆ ಇರುತ್ತೆ. ಆದರೆ ಸುಖ ಅನ್ನೋದು ಗೊತ್ತಾಗೋದಕ್ಕಿಂತ ಹೆಚ್ಚಿಗೆ ಆಲೋಚನೆಗಳು, ತರಂಗಗಳು, ಮನಸ್ಸಿನಲ್ಲಿ ಹೇಳ್ತಿರುವಂಥ ಸಂಕಲ್ಪ ವಿಕಲ್ಪಗಳು ಅದ್ರ ಕಡೆ ತನ್ನ ಗಮನವನ್ನು ಸೆಳೆದು ನಮ್ಮ ಚಿಂತನೆಗಳಿಗೆ ಮನಸ್ಸು ಬುದ್ಧಿಗಳನ್ನು ಕೊಟ್ಬಿಟ್ಟಿರುತ್ತೆ. ಹಾಗಾಗಿ ಅವುಗಳಿಂದ ಬಿಡಿಸ್ಕೊಂಡು ಪ್ರಶಾಂತವಾದರೆ, ಮನಸ್ಸೇ ಆಗಲಿ ಬುದ್ಧಿಯೇ ಆಗಲಿ ಪ್ರಶಾಂತವಾದರೆ ಪಾರದರ್ಶಕತೆ ಉಂಟಾಗೋಕ್ಕೆ ಶುರುವಾಗುತ್ತೆ. ಯಾವಾಗ ಮನಸ್ಸು ಬುದ್ಧಿಗಳು ಪಾರದರ್ಶಕವನ್ನು ಪಡೆಯುತ್ತವೋ, ಆತ್ಮನ ಕಡೆಗೆ ತಿರುಗಿದ ತಕ್ಷಣ ಆತ್ಮನ ಬೆಳಕು ಕಾಣಿಸೋಕ್ಕೆ ಶುರುವಾಗುತ್ತೆ. ಮಧ್ಯದಲ್ಲಿರೋ ಅಂತಃಕರಣವೂ ಶುದ್ಧವಾಗಬೇಕು. ಅಂತಃಕರಣ ಶುದ್ಧವೇ ಜನ್ಮಾಂತರಗಳಿಂದ ಆಗುವಂಥ ಒಂದು ಪ್ರಕ್ರಿಯೆ. ಒಂದು ದಿವಸದಲ್ಲಿ ಒಂದು ಜನ್ಮದಲ್ಲೆಲ್ಲ ಆಗುವಂಥದ್ದಲ್ಲ. ಅದಕ್ಕೆ ಕೃಷ್ಣನೇ ಭಗವದ್ಗೀತೆಯಲ್ಲೇ ಹೇಳ್ತಾನೆ ಮುಂದೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅಂದರೆ ಬಹಳ ಜನ್ಮಗಳ ನಂತರದಲ್ಲಿ, ಬಹೂನಾಂ ಜನ್ಮನಾಂ ಎಲ್ಲ ಬಹುವಚನ, ಬಹು ಜನ್ಮಗಳ ನಂತರದಲ್ಲಿ ಒಬ್ಬ ವ್ಯಕ್ತಿಯು ಜ್ಞಾನವನ್ನು ಪಡ್ಕೊಂಡು ಜ್ಞಾನೋದಯವಾಗಿ ಧ್ಯಾನವನ್ನು ಮಾಡಿ ಧ್ಯಾನ ಸಿದ್ಧಿಯನ್ನು ಪಡೆದುಕೊಳ್ತಾನೆ. ಯಾವಾಗ ಧ್ಯಾನ ಸಿದ್ಧಿ ಉಂಟಾಗುತ್ತೋ ಅವನನ್ನು ಸಿದ್ಧ ಅಂತೀವಿ, ಸಿದ್ಧ ಪುರುಷ ಅಂತೀವಿ, ಅಥವಾ ಸಿದ್ಧ ಮಹಿಳೆನೂ ಆಗ್ಬೋದು. ಪುರುಷ ಅಂದರೆ ಇಲ್ಲಿ ಗಂಡು ಹೆಣ್ಣು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಪುರುಷ ಅಂದರೆ ಸಾಮಾನ್ಯವಾಗಿ ಆಧ್ಯಾತ್ಮ ಗ್ರಂಥಗಳಲ್ಲಿ, ಉಪನಿಷತ್ ಗ್ರಂಥಗಳಲ್ಲಿ ಬಂದಿರೋದೆಲ್ಲ ಅರ್ಥವನ್ನು ಬರೆದಿರೋರೆಲ್ಲರೂ ಏನಪ್ಪ ಬರೆದಿದ್ದಾರೆ ಅಂದರೆ, ಪುಂ ಎನ್ನುವ ಪದಕ್ಕೆ ಪುಲ್ಲಿಂಗ ಅನ್ನುವ ರೀತಿಯಲ್ಲಿ ತೆಗೆದುಕೊಂಡು ಗಂಡಸು, ಗಂಡು ಪ್ರಾಣಿ ಈ ರೀತಿ ಬರೆದಿದ್ದಾರೆ. ವಾಸ್ತವವಾಗಿ ಗಂಡು ಅನ್ನುವ ಪದವನ್ನು ಅದು ಸೂಚಿಸ್ತಾ ಇಲ್ಲ. ಅನುಭವಜನಿತವಾಗದಂಥ ಜ್ಞಾನದಿಂದ ನೋಡಿದ್ರೆ, ಅಂತಃಸ್ಫುರಣೆಯನ್ನು ನೋಡಿದ್ರೆ, ಅನುಭವ ಅಂತರ್ಜನಿತ ಅರಿವಿಗೆ ಗೊತ್ತಾಗಿ ಹೋಗುತ್ತೆ. ಪುಂ ಅಂದರೆ ಆತ್ಮ ಬ್ರಹ್ಮ ಅಂತ. ಪುರುಷ ಅನ್ನೋ ಪದ ಬಂದಿರೋದು ಆತ್ಮನಿಂದ. ಪುರುಷ ಅಂದ್ರೇ ಆತ್ಮನನ್ನು ಒಳಗೂಡಿದವನು ಪುರುಷ. ಹೆಂಗಸರುಗಳು ಅಷ್ಟೇ, ಆತ್ಮ ಇರೋದರಿಂದ ಪುರುಷ. ಆದರೆ ನಾವು ಲೋಕ ವ್ಯವಹಾರಕ್ಕೆ ಗಂಡು ಹೆಣ್ಣು ಅಂತ ಹೇಳೋದು ಭೌತಿಕ ದೇಹದ ಭಿನ್ನತೆಯಿಂದ, ಈವನ್ ಶಾರೀರಿಕ ದೇಹದಲ್ಲೂ ಭಿನ್ನತೆ ಅದು ಮುಂದುವರಿಯುತ್ತೆ. ಅದಕ್ಕೆ ಹೆಣ್ಣು ದೇವತೆಗಳು ಇರ್ತಾರೆ, ಗಂಡು ದೇವತೆಗಳು ಇರ್ತಾರೆ. ಭೌತಿಕ ಶರೀರ, ಸೂಕ್ಷ್ಮ ಶರೀರ ಎರಡಕ್ಕೂ ಲಿಂಗವನ್ನು ಶರೀರದ ಆಧಾರದ ಮೇಲೆ ತೀರ್ಮಾನ ಮಾಡಿ ಹೆಣ್ಣು ಗಂಡು ಅಂತ ಹೇಳ್ತಾರೆ. ಆದರೆ ಕಾರಣ ಶರೀರಕ್ಕೆ ಯಾವುದೇ ಲಿಂಗಭೇದಗಳಿಲ್ಲ, ಆತ್ಮನಿಗೂ ಯಾವುದೇ ಲಿಂಗಭೇದಗಳಿಲ್ಲ. ಆತ್ಮನನ್ನು ಅಲ್ಲಿ ಪುಂ ಎನ್ನುವ ಪದದಿಂದ ಅರ್ಥ ಮಾಡಿಕೊಳ್ಬೇಕು. ಪುರುಷ ಅಂತ ಹೇಳಿದಾಗ, ಪರಮಪುರುಷ ಅಂತ ಹೇಳಿದಾಗ, ಪರಮಪುರುಷ ಪರಬ್ರಹ್ಮನಿಂದ ಆಗಿರುವಂಥದ್ದು. ಪುರುಷ ಅನ್ನೋದು ಆತ್ಮ ಬ್ರಹ್ಮನಿಗೆ ಸಂಬಂಧಪಟ್ಟ ಪದ. ಸೊ ಹಾಗಾಗಿ ಪುರುಷ ಅಂದರೆ ಗಂಡಸು ಅಂತ ತಿಳ್ಕೊಳ್ಬಾರ್ದು. ಇದು ವಿವೇಕ ಚೂಡಾಮಣಿಯಲ್ಲೂ ಪುರುಷ ಪ್ರಯೋಗ, ಪುರುಷ ಪುಂಸ್ತ್ವಂ ಅನ್ನೋ ಪದವನ್ನು ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು. ಅಲ್ಲೂ ಪುಂಸ್ತ್ವಂಗೆ ಎಲ್ಲರೂ ಸಾಮಾನ್ಯವಾಗಿ ಅರ್ಥ ಬರೆಯುವಾಗ
ಪುರುಷ ಅನ್ನೋ ಅರ್ಥದಲ್ಲೇ ಬರೆದಿದ್ದಾರೆ. ಆದರೆ ಪುರುಷ ಅನ್ನೋ ಅರ್ಥ ಅದು ಲಿಂಗ, ಭೌತಿಕ ದೇಹದ ಸೂಕ್ಷ್ಮ ಶರೀರದ ಲಿಂಗ ಆಧಾರದ ಮೇಲೆ ಮಾಡುವಂಥದ್ದಲ್ಲ ಅಂತ ನನ್ನ ಅನುಭವಜನಿತವಾದ ಅರಿವು. ಪುಂ ಅಂದೊಡನೆಯೇ ಆತ್ಮ, ಬ್ರಹ್ಮ. ಬ್ರಹ್ಮ ಆತ್ಮನ ಕಡೆಗೆ ಪ್ರತಿಯೊಂದು ಮನಸ್ಸು ಬುದ್ಧಿಗಳು ಓಡಲಾರಂಭಿಸಬೇಕು. ಹುಟ್ಟಿನಿಂದ, ತಂದೆ ತಾಯಿಗಳಿಂದ, ವಾತಾವರಣದಿಂದ ಮತ್ತು ಈ ನಮ್ಮ ದೇಹ ಪ್ರಕೃತಿಯ ಸೆಳೆತದಿಂದ ಮನಸ್ಸು ಬುದ್ಧಿಗಳು ಯಾವಾಗಲೂ ಹೊರಗೆ ಬರುತ್ತಿರುತ್ತದೆ. ಹೊರಗೆ ಬರ್ತಿರುವಂಥ ಈ ಮನಸ್ಸು ಬುದ್ಧಿಗಳನ್ನು ಒಳಗಡೆಗೆ ತಿರುಗಿಸಬೇಕು ಅನ್ನೋ ಜ್ಞಾನ ಉಂಟಾಗುವುದೇ ಗುರುಗಳ ಮೂಲಕ. ಗುರುಗಳ ಮೂಲಕ ಅದು ಉಂಟಾದ ಮೇಲೆ ಮನಸ್ಸು ಬುದ್ಧಿಗಳನ್ನ ಒಳಗೆ ತಿರುಗಿಸುವಂತಹ, ಒಳಮುಖ ಮಾಡುವಂತಹ ಒಂದು ಕಲೆಯೇ ಯೋಗ. ಅದು ಶ್ರಮದಿಂದ ಆಧಾರ, ಯೋಗ ಕರ್ಮದಿಂದ ಆಧಾರ. ಇಷ್ಟನ್ನು ಇಷ್ಟರವರೆಗೆ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಕೃಷ್ಣ. 23-24ನೇ ಶ್ಲೋಕಗಳನ್ನೆಲ್ಲ ಹೇಳಿದ್ದಾರೆ. ಈ ಮನಸ್ಸು ಬುದ್ಧಿ ಎನ್ನುವುದು ಆತ್ಮನ ಕಡೆಗೆ ಹೋಗೋಕ್ಕೆ ಶುರು ಮಾಡಿಬಿಟ್ರೆ ನಾವು ಎಲ್ಲವನ್ನೂ ಆತ್ಮ ಎಂದೇ ನೋಡ್ತೇವೆ. ಅಲ್ಲಿ ಗಂಡಸು, ಹೆಂಗಸು, ಪ್ರಾಣಿಗಳಿವೆ, ಗಂಡಸು ಹೆಂಗಸು ಅವೆಲ್ಲ ಯಾವುದೂ ಇಲ್ಲ. ಆ ಗಂಡು ಹೆಣ್ಣು ಅನ್ನೋದೆಲ್ಲ ಸೂಕ್ಷ್ಮ ಶರೀರ ಮತ್ತು ಭೌತಿಕ ಶರೀರಕ್ಕೆ ಆಗುವಂಥ ಒಂದು ಪ್ರಕ್ರಿಯೆಗಳು. ಅದಕ್ಕೆ ಸೇರಿಸಿದಾಗ ನಾವು ಗಂಡು ಹೆಣ್ಣು ಅನ್ನೋ ಭೇದವನ್ನು ನೋಡಬೇಕು. ಆತ್ಮನ ಕಡೆಗೆ ಹೋಗುವಂಥ ಮನಸ್ಸು ಬುದ್ಧಿಗಳನ್ನು ಗಂಡು ಹೆಣ್ಣು ಅಂತ ನೋಡುವ ಅವಶ್ಯಕತೆ ಇಲ್ಲ. ಎಲ್ಲರ ಆತ್ಮವೂ, ಹೆಣ್ಣಿನ ದೇಹದಲ್ಲಿರುವ ಆತ್ಮವೂ ಆತ್ಮವೇ, ಬ್ರಹ್ಮವೇ. ಅದು ಲಿಂಗ ಸಂಬಂಧವಲ್ಲ. ಸೊ ಹಾಗಾಗಿ ಸೂಕ್ಷ್ಮ ಶರೀರಿಗಳು ಭೌತಿಕ ಶರೀರವನ್ನು ತೊರೆದ ಒಡನೆಯೇ ಸೂಕ್ಷ್ಮ ಶರೀರದಲ್ಲಿ ಇರುವ ಲಿಂಗಭೇದವನ್ನೇ ಮುಂದಕ್ಕೂ ಹೊಂದುವರು. ಆ ಒಂದು ಕಾರಣದಿಂದಲೇ ದೇವತೆಗಳು, ಹೆಣ್ಣು ದೇವತೆಗಳು, ಗಂಡು ದೇವತೆಗಳು ಎಂಬುದು ಬಂದಿರುವುದು. ಸೂಕ್ಷ್ಮ ಶರೀರವೇ ಇಲ್ಲದಿದ್ದಾಗ, ಈಗ ಕಾಮನು ಅನಂಗನಾಗಿದ್ದಾನೆ. ಅನಂಗನಾಗಿದ್ದರೂ ಅವನು ಮೊದಲು ಅಂಗಸಹಿತನಾಗಿದ್ದಾಗ ಗಂಡೇ ಆಗಿದ್ದನು. ರತಿ ಅಂಗಸಹಿತವಾಗಿ ಹೆಣ್ಣಾಗಿದ್ದಳು. ಇವೆರಡನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಸೂಕ್ಷ್ಮ ಶರೀರವನ್ನು ದಾಟಿದಂತಹ ಆತ್ಮ ಪರಮಾತ್ಮನಿಗೆ ಲಿಂಗಭೇದವನ್ನು ಎಣಿಸಬಾರದು. ಅಲ್ಲಿ ತ್ರಿಮೂರ್ತಿಗಳು ಮಾತ್ರ ಬರುತ್ತಾರೆ. ತ್ರಿಮೂರ್ತಿಗಳು ಯಾವ ವೇಷವನ್ನು ಬೇಕಾದರೂ, ಯಾವ ಶರೀರವನ್ನು ಬೇಕಾದರೂ, ಕಾಮರೂಪಿಗಳಾಗಿದ್ದರಿಂದ ಕಾರಣ ಶರೀರ ಇರಲಿ, ಅದಿದ್ದೇ ಇರುತ್ತೆ. ಕಾರಣ ಶರೀರವಿದ್ದರೂ ಸೂಕ್ಷ್ಮ ಶರೀರವನ್ನು ಯಾವ ರೂಪವನ್ನು ಬೇಕಾದರೂ ಪಡ್ಕೊಳ್ತಾರೆ. ನಮ್ಮ ಪುರಾಣದ ಕಥೆಗಳಲ್ಲಿ ಬಂದಿದೆ. ಶಂಕರ ಈಶ್ವರ ಅರ್ಧನಾರೀಶ್ವರನಾಗಿದ್ದಾನೆ. ಮತ್ತು ವಿಷ್ಣು ಮಹಾಮಾಯೆ ಮೋಹಿನಿಯಾಗಿದ್ದಾರೆ. ವಿಷ್ಣು ಮೋಹಿನಿಯಾಗಿರುವ ವಿಷಯವೂ ನಮಗೆ ತಿಳಿದಿದೆ. ಶಂಕರ ಅರ್ಧನಾರೀಶ್ವರನ ಆಗಿರುವುದು ವಿಷಯ ತಿಳಿದಿದೆ. ಇವುಗಳನ್ನೆಲ್ಲ ನೋಡಿದಾಗ ಅವರು ಕಾರಣ ಶರೀರದಿಂದ ಸೂಕ್ಷ್ಮ ಶರೀರವನ್ನು ಕಾಮರೂಪಿಗಳಾಗಿ ಪಡೆದುಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಹೆಣ್ಣಿನ ಸೂಕ್ಷ್ಮ ಶರೀರವನ್ನು ಪಡ್ಕೊಂಡ್ರೆ ಮೋಹಿನಿಯಾಗಿ ವಿಷ್ಣು ಕಾಣಿಸ್ಕೊಳ್ತಾರೆ. ಶಂಕರ ಅರ್ಧನಾರೀಶ್ವರರಾದರೆ ಸೂಕ್ಷ್ಮ ಶರೀರಿಯಾಗಿ ಅರ್ಧ ಪುರುಷ ಅರ್ಧ ಸ್ತ್ರೀ ಸೂಕ್ಷ್ಮ ಶರೀರವನ್ನು ಪಡೆದುಕೊಳ್ತಾರೆ. ಹೀಗೆ ಇದನ್ನು ಬಿಡಿಸಿ ತಿಳಿಸಿದಾಗ ನಮ್ಮ ದೇವಲೋಕಗಳಾಗಲಿ ದೇವತೆಗಳಾಗಲಿ ಕಲ್ಪನೆಗಳಲ್ಲ, ಎಲ್ಲವೂ ಸತ್ಯವೇ. ಅವರೆಲ್ಲ ಸೂಕ್ಷ್ಮ ಶರೀರಗಳು. ಆದ್ದರಿಂದ ಈ ಗಂಡು ಹೆಣ್ಣಿನ ಪ್ರಭೇದವನ್ನು ನಮ್ಮ ಇಹಲೋಕದಲ್ಲಿ ನಾವು ಚರ್ಚೆ ಮಾಡ್ತೀವಲ್ಲ, ಆ ಚರ್ಚೆಗೆ ಆಧಾರವಿಲ್ಲ. ಏಕೆಂದರೆ ಆತ್ಮನ ಸಂಬಂಧವಾದ್ದರಿಂದ ಈ ಲಿಂಗಭೇದಕ್ಕೆ ಆಧಾರ ಇಲ್ಲ. ಮನಸ್ಸು ಬುದ್ಧಿಗಳು ಯಾವಾಗಲೂ ಹೊರಗೆ ಹರಿಯುವುದು. ಅದನ್ನು ಒಳಗೆ ಹರಿಸುವುದಕ್ಕೆ ಆರಂಭ ಮಾಡಿದಾಗ, ಒಳಮುಖ ಮಾಡಿದಾಗ ಮನಸ್ಸು ಬುದ್ಧಿಗಳನ್ನು
ಆ ಮನಸ್ಸು ಬುದ್ಧಿಗಳು ಆತ್ಮನ ಕಡೆಗೆ ಹೋಗುವುದಕ್ಕೆ ಆರಂಭಿಸಿದ ಒಡನೆಯೇ ಸೂಕ್ಷ್ಮ ಶರೀರದಾಗಲಿ ಭೌತಿಕ ಶರೀರದ್ದಾಗಲಿ ಲಿಂಗವನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ಇರುತ್ತೆ. ಯಾಕೆಂದರೆ ಚಿತ್ತದಲ್ಲಿ ಇದ್ದೇ ಇರುತ್ತೆ. ಚಿತ್ತ ಮತ್ತು ಅಂತಃಕರಣದಲ್ಲಿ ನಾನು ಎಂಬುದರಲ್ಲಿ ಭೌತಿಕ ಶರೀರದ ಸೂಕ್ಷ್ಮ ಶರೀರದ ಲಿಂಗ ಭೇದವನ್ನು ಗಂಡಸು ಅಥವಾ ಹೆಂಗಸು ಎನ್ನುವುದನ್ನು ಕಾನ್ಷಸ್ ಪ್ರಜ್ಞೆ, ಸುಪ್ತ ಪ್ರಜ್ಞೆ ಒಳಗೆ ಇಟ್ಕೊಂಡಿರೋದ್ರಿಂದ ಆ ವ್ಯಕ್ತಿಯ ಐಡೆಂಟಿಟಿ ಐ ಅನ್ನುವುದು ಸ್ತ್ರೀಯಾಗಿ ಮಾರ್ಪಡುತ್ತೆ, ಇಲ್ಲ ಪುರುಷನಾಗಿ ಮಾರ್ಪಡುತ್ತೆ. ಆ ವ್ಯಕ್ತಿ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಶುದ್ಧ ಮಾಡಿಕೊಂಡಾಗ, ಆತ್ಮ ಸಂಬಂಧವನ್ನು ಪಡೆದಾಗ, ಸಂಸ್ಪರ್ಶವನ್ನು ಉಂಟು ಮಾಡಿದಾಗ ಕೇವಲ ಕಾರಣ ಶರೀರನಾಗಿರುತ್ತಾನೆ. ಕಾರಣ ಶರೀರನಾಗಿರುವಂಥ ಸಂದರ್ಭದಲ್ಲಿ ಇವೆರಡು ಇರಲಿಲ್ಲವೇ ಅಂದರೆ ಇವೆರಡೂ ಇರುತ್ತೆ. ಸೂಕ್ಷ್ಮ ಶರೀರವೂ ಇರುತ್ತೆ, ಭೌತಿಕ ಶರೀರವೂ ಇರುತ್ತೆ. ಈ ಪ್ರಪಂಚಕ್ಕೆ ಒಡನೆಯೇ ಬರುವಂತಹ ಸೆಳೆತವೂ ಇರುತ್ತೆ. ಆ ಸೆಳೆತವನ್ನು ವಿರೋಧಿಸಿ ಅವನು ಧ್ಯಾನಮಗ್ನನಾಗಿ ಧ್ಯಾನದಲ್ಲಿ ಆತ್ಮನಲ್ಲಿ ನೆಲೆ ನಿಂತರೆ ಆಗ ಆತ್ಯಂತಿಕ ಸುಖ ಉಂಟಾಗುತ್ತೆ. ಮತ್ತು ದೈಹಿಕ ಸಂಬಂಧವಾದ ಯಾವ ದುಃಖಗಳು ಉಂಟಾಗುವುದಿಲ್ಲ, ದೂರವಾಗುತ್ತೆ. ಇವನ್ ಸೂಕ್ಷ್ಮ ಶರೀರದ ತಾಪತ್ರಯಗಳಾದರೂ ಅಥವಾ ಭೌತಿಕ ಶರೀರದ ತಾಪತ್ರಯಗಳಾದರೂ ಅವನನ್ನು ಬಾಧಿಸೋದಿಲ್ಲ. ಕಾರಣ ಶರೀರಿಯಾಗಿ ಮಾತ್ರ ಇರ್ತಾನೆ, ಜೊತೆಗೆ ಆತ್ಮನ ಆವರಣದಲ್ಲಿರ್ತಾನೆ, ಇಲ್ಲ ಆತ್ಮನ ಸಂಘದಲ್ಲಿರ್ತಾನೆ, ಆತ್ಮನ ಸಂಸ್ಪರ್ಶದಲ್ಲಿರ್ತಾನೆ. ಮೂರಲ್ಲಿ ಒಂದಾಗಿರುತ್ತೆ. ಸೊ ಆಗ ಅವನಿಗೆ ಹೆಣ್ಣು ಗಂಡು ಅಂತ ನಾವು ಹೇಳಬಾರ್ದು. ಆ ರೀತಿ ಪುರುಷ ಪದವನ್ನು ಅರ್ಥ ಮಾಡಿಕೊಂಡು ನಾವು ಆತ್ಮನನ್ನು ಹೊಂದುವಂತಹ ಮನಸ್ಸು ಬುದ್ಧಿಗಳು ಕಾರಣ ಶರೀರಿಯಾಗಿರುವಂಥದ್ದು ದೇವನ ಹತ್ತಿರಕ್ಕೆ ಹೋಗಿರುತ್ತೆ. ಅಲ್ಲಿ ಅವನಿಗೆ ಆತ್ಯಂತಿಕ ಸುಖ ಸಿಕ್ಕುತ್ತೆ. ಇದು ಯೋಗದಿಂದ ಸಾಧ್ಯ, ಧ್ಯಾನ ಯೋಗದಿಂದ ಇದು ಸಾಧ್ಯ. ಇದನ್ನು ಈ ರೀತಿ ತಿಳ್ಕೊಳ್ಬೇಕು. ಆಗ ನಮ್ಮ ಎಲ್ಲ ಪುರಾಣದ ಪುಸ್ತಕಗಳಾಗಲಿ, ಉಪನಿಷತ್ ಪುಸ್ತಕಗಳಾಗಲಿ, ವೇದ ಭಾಗಗಳಾಗಲಿ ಎಲ್ಲಿಯೇ ಓದಿದ್ರೂ ಈ ಗಂಡು ಹೆಣ್ಣು ಎಂಬುವ ಭೇದ ಸೂಕ್ಷ್ಮ ಶರೀರ ಮತ್ತು ಭೌತಿಕ ಶರೀರಗಳಿಗೆ ಮಾತ್ರ. ಅಂದರೆ ಭೌತಿಕ ಶರೀರ ಅನ್ನೋದಕ್ಕೆ ಸ್ಥೂಲ ಶರೀರ ಅಂತಲೂ ಹೇಳ್ತಾರೆ ಕೆಲವು ಸ್ಕೂಲ್ ಆಫ್ ಥಾಟ್ಸಲ್ಲಿ. ನೀವು ಯಾವುದನ್ನೇ ಹೇಳಿ, ಸ್ಥೂಲ ಶರೀರ ಅಥವಾ ಭೌತಿಕ ಶರೀರ ಯಾವುದನ್ನೇ ಹೇಳಿದ್ರು, ಈ ಭೂಲೋಕದಲ್ಲಿರುವಂತಹ ಶರೀರ ಅಂತ ಬೇಕಾದರೂ ಹೇಳಿ, ಆ ಮೂರು ಶರೀರ ಯಾವುದೇ ಆಗಿದ್ದರೂ ಭೌತಿಕವಾಗಿರುವಂಥದ್ದು ಲಿಂಗವನ್ನು ಹೊಂದಿರುತ್ತೆ. ಮತ್ತು ಸೂಕ್ಷ್ಮ ಶರೀರದಲ್ಲೂ ಅದರ ಲಿಂಗದ ಇದು ಇದ್ದೇ ಇರುತ್ತೆ. ಐ ಅನ್ನುವುದು ಐಡೆಂಟಿಟಿ ಏನು ಮಾಡ್ತಾ ಇರುತ್ತೆ, ಆ ಪ್ರಜ್ಞೆ, ಸುಪ್ತ ಪ್ರಜ್ಞೆ ಒಳಗೆ ಆ ನಾನು ಅನ್ನುವುದು ಅದನ್ನು ಪುರುಷ ಅಥವಾ ಸ್ತ್ರೀ ಎಂಬ ಇದರಿಂದ ಅಭಿವ್ಯಕ್ತಪಡಿಸ್ತಾ ಇರುತ್ತೆ. ಅಭಿವ್ಯಕ್ತಪಡಿಸ್ತಾ ಇರುತ್ತೆ ಅಂದರೆ ವ್ಯಕ್ತಪಡಿಸೋದು ಯಾವುದನ್ನು? ಭೌತಿಕ ಶರೀರವನ್ನು. ಸೂಕ್ಷ್ಮ ಶರೀರವನ್ನು ವ್ಯಕ್ತಪಡಿಸಿದ್ರೂ ನಮ್ಗಳಿಗೆ ಕಾಣಿಸೋಲ್ಲ. ಸೂಕ್ಷ್ಮ ಶರೀರಗಳಿಗೆ ಕಾಣಿಸುತ್ತೆ, ಅವರುಗಳಿಗೆ ಸೂಕ್ಷ್ಮ ಶರೀರ ಕಾಣಿಸುತ್ತೆ, ಆದರೆ ನಮ್ಗಳಿಗೆ ಕಾಣಿಸೋಲ್ಲ. ನಮಗೂ ಕಾಣಿಸ್ಬೋದು. ನಮ್ಮ ಒಂದು ಉಪಕರಣವನ್ನು ಆ ಒಂದು ಎತ್ತರಕ್ಕೆ ತೆಗೆದುಕೊಂಡು ಹೋದರೆ ನಮಗೂ ಸೂಕ್ಷ್ಮ ಶರೀರಗಳು ಕಾಣಿಸ್ತಾರೆ, ಅದರಲ್ಲಿ ಅನುಮಾನ ಇಲ್ಲ. ಸೂಕ್ಷ್ಮ ಶರೀರಗಳಿಗೆ ನಾವುಗಳು ಖಂಡಿತವಾಗಿ ಕಾಣಿಸ್ತಾನೆ ಇರ್ತೀವಿ, ಸದಾಕಾಲ ಕಾಣಿಸ್ತಾ ಇರ್ತೀವಿ, ಆದರೆ ಸಂಪರ್ಕ ಇರೋದಿಲ್ಲ. ಸೂಕ್ಷ್ಮ ಶರೀರಕ್ಕೂ ಭೌತಿಕ ಶರೀರಕ್ಕೂ ಯಾವುದೇ ಮಾಧ್ಯಮ ಸಂಪರ್ಕ ಇರೋದಿಲ್ಲ. ಆದ್ದರಿಂದ ಅವ್ರು ಯಾವುದು ಹೇಳಿದ್ರೂ ನಮ್ಗಳಿಗೆ ಕೇಳಿಸೋದು ಕಷ್ಟ. ಅವ್ರು ಹೇಳೋಕ್ಕೆ ಸೂಕ್ಷ್ಮ ಶರೀರಿಯಾಗಿ ಅವ್ರಿಗೆ ಬರೋದೇ ತುಂಬ ಕಷ್ಟ ಇರುತ್ತೆ. ಯಾಕೆಂದರೆ ಸೂಕ್ಷ್ಮ ಶರೀರಿಯಾಗಿರೋರು ಅವರವರ ಲೋಕಗಳಿಗೆ ಹೋಗ್ಬಿಟ್ಟಿರ್ತಾರೆ. ಅವ್ರುಗಳು ಬಂದ ತಕ್ಷಣ ಬಂದ್ಬಿಡಲ್ಲ, ಕರೆದ ತಕ್ಷಣ ಬಂದ್ಬಿಡಲ್ಲ. ಅವ್ಗಳನ್ನ ಆವಾಹನೆ ಮಾಡಿದ್ರಷ್ಟೇ ಮಂತ್ರ ಬಂಧನಕ್ಕೆ ಒಳಗಾಗಿ ಬರ್ತಾರೆ, ಇಲ್ಲಿ ಹೋದ್ರೆ ಬರೋದಿಲ್ಲ. ಸುಮ್ಮನೆ ಕರೆದಾಗಲೆಲ್ಲ ಬರಬೇಕು ಅಂದರೆ ಅವರು ಇನ್ನೂ ಪುಣ್ಯ ರಾಶಿಯನ್ನು ಮಾಡಿಕೊಂಡು ದೇವತೆಗಳಾಗಬೇಕು. ದೇವತೆಗಳಾದರೆ ಮಾತ್ರ ಅವರ ನಾಮವನ್ನು ಹಿಡಿದು ಕರೆದ್ರೇ ಸಾಕು, ಬಂದುಬಿಡ್ತಾರೆ ಅವರು. ಅವರುಗಳಿಗೆ ಸೂಕ್ಷ್ಮ ಶರೀರಕ್ಕಾಗಲಿ ಭೌತಿಕ ಶರೀರಕ್ಕಾಗಲಿ ಪ್ರವೇಶವನ್ನು ಮಾಡುವುದು ಕಷ್ಟ ಇರೋಲ್ಲ. ಬಂದು ಯಾವುದೇ ಶರೀರ ಮೇಲೆ ಬೇಕಾದರೂ ಪ್ರವೇಶ ಮಾಡಿಬಿಡ್ತಾರೆ ಅವರು. ಯಾಕೆಂದರೆ ನಾವು ಕರ್ಣ ಮತ್ತು ಪರಶುರಾಮನ ಕಥೆಯೊಳಗೆ ಕೇಳಿದ್ದೀವಿ. ಏನಪ್ಪ ಅಂದರೆ, ಪರಶುರಾಮನಿಗೆ ಶಿಷ್ಯನಾಗಿ ಕರ್ಣ ಹೋಗಿ ಶಿಷ್ಯತ್ವವನ್ನು ಸ್ವೀಕರಿಸಿದ ಮೇಲೆ ಅವರು ಬ್ರಾಹ್ಮಣರಲ್ಲದವರಿಗೆ ನಾನು ಹೇಳ್ಕೊಡಲ್ಲ ಅಂತ ಹೇಳಿಬಿಟ್ಟಿರ್ತಾರೆ ಪರಶುರಾಮರು.
ಆದರೂ ಕಲ್ತ್ಕೊಂಡ್ಬಿಡ್ತಾನೆ ಇವನು, ನಾನು ಬ್ರಾಹ್ಮಣ ಅಂತ ಹೇಳ್ಕೊಂಡು, ಸುಳ್ಳನ್ನು ಹೇಳ್ಕೊಂಡು ಕರ್ಣ ಎಲ್ಲವನ್ನು ಕಲ್ತ್ಕೊಂಡ್ಬಿಡ್ತಾನೆ. ಒಂದು ದಿವಸ ಇಂದ್ರ ಏನು ಮಾಡ್ತಾನೆ, ಈ ಇಂದ್ರನ ಮಗ ಅರ್ಜುನನಿಗೆ ವಿರೋಧಿ ಕರ್ಣ. ಹಾಗಾಗಿ ಕರ್ಣ ಎಲ್ಲವನ್ನು ಕಲಿತ್ಬಿಟ್ರೆ ತನ್ನ ಮಗನಾದ ಅರ್ಜುನನಿಗೆ ಎಲ್ಲಿ ಕಷ್ಟ ಬಂದ್ಬಿಡುತ್ತೋ ಇವನೇ ವೀರಾಗ್ರಣಿ ಆಗ್ಬಿಡ್ತಾನೆ, ಬಿಲ್ಲು ವಿದ್ಯೆಯಲ್ಲಿ ಇವನನ್ನು ಯಾರೂ ಮೀರಿಸೋರು ಇರಲ್ಲ ಆಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ದುಂಬಿ ರೂಪದಲ್ಲಿ ಬರ್ತಾನೆ ನೋಡಿ. ಇಂದ್ರ ದುಂಬಿ ರೂಪದಲ್ಲಿ ಬಂದ ಅಂದರೆ ಏನಾಯಿತು, ಸೂಕ್ಷ್ಮ ಶರೀರಿಯಾದ ಇಂದ್ರ ದಿವ್ಯ ಶರೀರಿಯೂ ಹೌದು, ದೇವತೆಯಾದ್ದರಿಂದ ದೇವರಾಜನೇ ಅವನು ಒಂದು ದುಂಬಿಯ ರೂಪದಲ್ಲಿ ಬಂದು ತೊಡೆಯನ್ನು ಸೇರಿಕೊಂಡು ಕರ್ಣನ ತೊಡೆಯನ್ನು ಕೊರೆಯುವುದಕ್ಕೆ ಶುರು ಮಾಡ್ತಾನೆ. ರಕ್ತ ಹರಿಯುವುದಕ್ಕೆ ಆರಂಭ ಆಗುತ್ತೆ. ಆ ರಕ್ತ ಸೋಕಿದೊಡನೆಯೇ ಗುರುಗಳ ಕೆನ್ನೆಗೆ ಅಥವಾ ಅವರ ಮುಖದ ಯಾವುದೇ ಭಾಗಕ್ಕೆ ಅವರಿಗೆ ಎಚ್ಚರ ಆಗಿಬಿಡುತ್ತೆ, ನಿದ್ರೆ ಭಂಗ ಆಗಿಬಿಡುತ್ತೆ. ನೋಡಿದ್ರೆ ರಕ್ತದ ಮಡುವು, ಅದರೊಳಗೆ ಕರ್ಣ ಕೂತಿದ್ದಾನೆ. ಒಡನೆಯೇ ಕೋಪ ಬಂದ್ಬಿಡುತ್ತೆ ಪರಶುರಾಮನಿಗೆ. ಯಾಕಪ್ಪ ಕೋಪ ಬರುತ್ತೆ? ನೀನು ಬ್ರಾಹ್ಮಣನಲ್ಲ. ಯಾಕೆ? ರಕ್ತ ಇಷ್ಟೊಂದು ಹರಿತಾ ಇದ್ದಾಗಿಯೋ, ರಕ್ತದ ಮಡುವಿನಲ್ಲಿ ಕುಳಿತಿದ್ದಾಗಿಯೋ ನೀನು ಕಿಂಚಿತ್ತೂ ಅಸಹ್ಯ ಪಡಲಿಲ್ಲ, ಭಯ ಪಡಲಿಲ್ಲ, ನಿನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯ ವಿಕಾರಗಳು ಉಂಟಾಗಲಿಲ್ಲ. ಆದ್ದರಿಂದ ನೀನು ಕ್ಷತ್ರಿಯನೇ ಸರಿ. ಬ್ರಾಹ್ಮಣನಾದರೆ ಸೂಕ್ಷ್ಮವಾದ ಮನಸ್ಸಿರುವುದರಿಂದ ಅವನು ಇವುಗಳಿಗೆಲ್ಲ ಅಪ್ಲೈ ಮಾಡ್ಕೊಳಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಇವುಗಳ ಜೊತೆಗೆ ಅವನು ಸಮನ್ವಯ ಮಾಡ್ಕೊಳಕ್ಕಾಗಲ್ಲ. ಅವನ ಮನಸ್ಸು ಅಷ್ಟು ಸೂಕ್ಷ್ಮವಾಗಿರುತ್ತೆ. ಅವನು ಇಂಥ ದೃಶ್ಯಗಳನ್ನೆಲ್ಲ ನೋಡೋಕ್ಕೆ ಇಷ್ಟಪಡೋಲ್ಲ. ಅಂತಹ ದೃಶ್ಯಗಳು ಕಣ್ಣಿಗೆ ಬಿದ್ದರೆ ದೂರ ಹೋಗ್ತಾನೆ. ಅವನ ಮನಸ್ಸಿನ ಮೇಲೆ ಪ್ರಭಾವ ಆಗದೇ ಇದ್ದಂಗೆ ನೋಡ್ಕೋತಾ ಇರ್ತಾನೆ. ಆದ್ದರಿಂದ ನೀನು ಬ್ರಾಹ್ಮಣನಲ್ಲ, ನೀನು ನನಗೆ ಸುಳ್ಳು ಹೇಳಿದ್ದೀಯಾ ಅಂತ ಪರಶುರಾಮರು ಬೈತಾರೆ. ಆ ಹೇಳಿದ ತಕ್ಷಣವೇ ಕರ್ಣ ಒಪ್ಕೊಂಡ್ಬಿಡ್ತಾನೆ. ಸತ್ಯವನ್ನು ಅವರು ಹೇಳ್ತಾ ಇದ್ದಾರೆ ಅಂತ ಸತ್ಯವೂ ಇವನು ಗೊತ್ತಿರುತ್ತೆ. ಸತ್ಯವನ್ನು ತುಂಬ ದಿವಸ ಮುಚ್ಚಿಡೋಕ್ಕಾಗೋದಿಲ್ಲ. ಸತ್ಯದ ಒಂದು ದೊಡ್ಡ ಲಕ್ಷಣ ಅದು. ನೀವು ಏನೇ ಮಾಡಿದ್ರೂ ಸತ್ಯವನ್ನು ಅದ್ಮೇಳಕ್ಕೂ ಆಗಲ್ಲ, ಮುಚ್ಚಿಡೋಕ್ಕೂ ಆಗೋದಿಲ್ಲ. ತಾತ್ಕಾಲಿಕವಾಗಿ ಮಾಡ್ಬೋದು, ಸ್ವಲ್ಪ ಕಾಲಕ್ಕೆ ಮಾಡ್ಬೋದು. ಅದು ಯಾವಾಗಲೂ ಕಾಲಕ್ರಮೇಣ ಹೊರಗೆ ಬಂದ್ಬಿಡುತ್ತೆ. ಅದು ಬರದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಕುಂತಿ ಕರ್ಣನನ್ನು ಹೆತ್ತಾಗ ಹೇಗೆ ಅದನ್ನು ಮುಚ್ಚಿಟ್ರು, ಪ್ರಯತ್ನ ಪಟ್ಟರು, ಇಂದ್ರಲೋಕದ ದೇವ ಅವ್ರುಗಳು ಬಂದು ಯಾರೋ ಸೂರ್ಯಲೋಕದ ದೇವ ಸೂರ್ಯ ಬಂದು ಹೇಳದೇ ಇದ್ದಾಗಿಯೂ ಕುಂತಿಗೆ ಒಬ್ಬಳಿಗೆ ಗೊತ್ತಿರೋವಂಥ ವಿಷಯ, ಸೂರ್ಯದೇವನಿಗೆ ಒಬ್ಬನಿಗೆ ಗೊತ್ತಿರೋವಂಥ ವಿಷಯ. ಬಿಡಿ, ಕೃಷ್ಣನಿಗೆ ಗೊತ್ತಿತ್ತು ಅನ್ನೋದು, ಅವನು ಪರಮಾತ್ಮನಾದ್ರಿಂದ ಅವನಿಗೆ ಗೊತ್ತಿತ್ತು ಅನ್ನೋದು ಬರುತ್ತೆ, ಮುಂದಕ್ಕೆ ಬರುತ್ತೆ. ಆದರೆ ತದಂಗದಲ್ಲಿ ಅಲ್ಲಿ ಬರೋಲ್ಲ, ಪ್ರಸ್ತುತ ಬರೋದಿಲ್ಲ ಕೃಷ್ಣನ ವಿಷಯ. ಇವರಿಬ್ಬರಿಗೆ ಗೊತ್ತಿರುವಂಥದ್ದು. ಸೂರ್ಯದೇವ ದೇವಲೋಕದಲ್ಲಿ ಇರುವಂಥವನು, ಅವನು ಬಂದು ಹೇಳೋದಿಲ್ಲ, ಕುಂತಿ ಒಬ್ಬಳೇ ಹೇಳಬೇಕಷ್ಟೇ. ಕುಂತಿಯಿಂದನೇ ಮುಂದಕ್ಕೆ ಗೊತ್ತಾಗುತ್ತದು, ಅದು ಬಂದುಬಿಡುತ್ತೆ ಹೊರಕ್ಕೆ. ಅದರಿಂದ ಸತ್ಯ ಅನ್ನೋದು ಯಾವತ್ತೂ ನಿಲ್ಲುವುದಿಲ್ಲ. ಎಷ್ಟು ದಿವಸ ಬೇಕಾದರೂ ಆಗಲಿ, ಎಷ್ಟು ಜನ್ಮಗಳಾಗಲಿ ಹೊರಗೆ ಬಂದೇ ಬರುತ್ತೆ. ಈ ಸತ್ಯ ಯಾವಾಗ ತಿಳಿದುಬಿಡ್ತೋ ಪರಶುರಾಮನಿಗೆ ಕೋಪ ಬಂದು ಕರ್ಣನಿಗೆ ಶಾಪ ಕೊಟ್ಬಿಡ್ತಾರೆ. ನೀನು ಮೋಸದಿಂದ ಶಿಷ್ಯತ್ವವನ್ನು ಸ್ವೀಕರಿಸಿ ಎಲ್ಲವನ್ನು ಕಲಿತುಬಿಟ್ಟೆ, ಆದ್ದರಿಂದ ನಿನಗೆ ಮಂತ್ರವಿದ್ಯೆ ಮರೆತು ಹೋಗಲಿ, ಅಂದರೆ ಸಮಯಕ್ಕೆ ಸರಿಯಾಗಿ ಬೇಕಾದ ಮಂತ್ರಗಳು ಜ್ಞಾಪಕಕ್ಕೆ ಬರದೆ ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಏನಪ್ಪ ಶಾಪಕ್ಕೆಲ್ಲ ನೀವು ಇಷ್ಟೊಂದು ಹೇಳ್ತಿದ್ದೀರಲ್ಲ? ಹೌದು, ಆಶೀರ್ವಾದಕ್ಕೆ ಎಷ್ಟು ಬೆಲೆ ಇದೆಯೋ ಶಾಪಕ್ಕೂ ಅಷ್ಟೇ ಬೆಲೆ ಇದೆ. ಆದರೆ ಶಾಪ ಕೊಡುವವನಿಗೆ ಅವನ ಮಾಡಿದ ತಪಸ್ಸು ಪುಣ್ಯ ಎಲ್ಲವೂ ಒಂದೇ ಕ್ಷಣದಲ್ಲಿ ಮಾಯವಾಗಿ ಹೋಗುತ್ತೆ, ನಾಶವಾಗಿ ಹೋಗುತ್ತೆ. ಆದರೆ ಆಶೀರ್ವಾದ ಮಾಡುವವನಿಗೆ ಯಾವುದು ನಾಶವಾಗೋದಿಲ್ಲ, ಅಧಿಕವಾಗುತ್ತೆ. ಜೊತೆಗೆ ಅವನ ಪುಣ್ಯ ಇಂಟ್ಯಾಕ್ಟಾಗೇ ಇರುತ್ತೆ. ಅವನ ಪುಣ್ಯದಲ್ಲಿ ಒಂದು ಸ್ವಲ್ಪ ಕೊಟ್ಟರೂ ಅದು ಇನ್ಫಿನಿಟಿಯಿಂದ ಇನ್ಫಿನಿಟಿ ತೆಗೆದಂಗೆ, ಪೂರ್ಣಸ್ಯ ಪೂರ್ಣಮಾದಾಯ ಅಂತ ಹೇಳ್ತಾರಲ್ಲ, ಆ ರೀತಿ ಆ ಪುಣ್ಯ ಅವನ ಹತ್ರ ಉಳಿದೇ ಇರುತ್ತೆ. ಆದರೆ ಶಾಪ ಕೊಡೋವನಿಗೆ ಮಾತ್ರ ಆ ಪುಣ್ಯ ಇರೋದಿಲ್ಲ, ಎಲ್ಲ ಹೊರಟೋಗ್ಬಿಡುತ್ತೆ. ಎಷ್ಟೋ ವಿಷಯಗಳಲ್ಲಿ ಪುಣ್ಯ ಶಾಪ ಮಾಡಿದ ತಕ್ಷಣವೇ ಹೋಗ್ಬಿಡುತ್ತೆ. ಸಾಮಾನ್ಯವಾಗಿ ಬೈಯುವಂಥ ಅಭ್ಯಾಸ ಇಟ್ಕೊಳ್ತಾರೆ ಕೆಲವರು, ಆ ಬೈಯೋದ್ರಿಂದನೂ ಅವರಿಗೆ ಪುಣ್ಯ ನಷ್ಟ ಆಗ್ತಾ ಇರುತ್ತೆ. ಆದರೆ ಇದು ಸೂಕ್ಷ್ಮ ರೀತಿಯಲ್ಲಿ ನಡೆಯೋದಾದ್ರಿಂದ ಯಾರಿಗೂ ಕಣ್ಣಿಗೆ ಕಾಣಿಸೋದಿಲ್ಲ, ಅದರಿಂದ ಅವ್ರಿಗೆ ಗಮನವನ್ನು ಕೊಡೋದಿಲ್ಲ ಅಷ್ಟು. ಅದಕ್ಕೆ ನೋಡಿ, ನಾವು ಅಭ್ಯಾಸ ಪುರಾಣಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ದೇವತಾದಿಗಳೆಲ್ಲರೂ ಯಾವುದೇ ತಪಸ್ಸು ಮಾಡಿದಾಗ ಪ್ರತ್ಯಕ್ಷವಾದರೆ ಒಂದು ಪದವನ್ನು ಹೆಚ್ಚಾಗಿ ಮಾತನಾಡೋದಲ್ಲ, ಮೌನವಾಗೇ ಇರ್ತಾರೆ. ಯಾಕೆ ಅಂದರೆ
ಯೋಗಿಯಾಗಿದ್ದವನು, ಆತ್ಮ ಸಂಸ್ಪರ್ಶನಾಗಿದ್ದವನು, ಆತ್ಯಂತಿಕ ಸುಖವನ್ನು ಕಂಡವನಾಗಲಿ, ಪರಮಾತ್ಮನ ದರ್ಶನವನ್ನು ಪಡೆದವನಾಗಲಿ, ಇವರುಗಳೆಲ್ಲ ತುಂಬ 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 ಕಡಿಮೆ ಮಾತಾಡ್ತಾರೆ. ಈಗ ಶ್ರೀರಾಮಚಂದ್ರನ ಗುಣಗಳನ್ನೆಲ್ಲವನ್ನೂ ವರ್ಣಿಸಬೇಕಾದ್ರೆ ಬರುತ್ತೆ ಮಿತ ಪೂರ್ವಭಾಷಿ ಅಂತ. ಅಂದರೆ ಬಹಳ ಮಿತವಾಗಿ ಮಾತನಾಡುತ್ತಿದ್ದ ರಾಮಚಂದ್ರ. ಜೊತೆಗೆ ಪೂರ್ವಭಾಷಿ, ಯಾರನ್ನೇ ನೋಡಿದ್ರು ಮೊಟ್ಟ ಮೊದಲು ಅವನೇ ನಕ್ಬಿಡೋನು, ನಕ್ಬಿಟ್ಟು ಮಾತಾಡ್ಬಿಡೋನು. ಎಷ್ಟು ಒಂದೇ ಪದ, ಕ್ಷೇಮವೇ, ಅಷ್ಟೇ ಸಾಕು, ಇನ್ನು ಮುಂದೆ ಮಾತಿಲ್ಲ. ಈ ರೀತಿ ಮಿತವಾದ ಮಾತನಾಡುವಂಥ ಒಂದು ಕಲೆಯನ್ನು ಕರಗತ ಮಾಡ್ಕೊಂಡಿರ್ತಾರೆ ಅವರುಗಳೆಲ್ಲ. ಆ ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. ಅದರಿಂದ ಅವರುಗಳು ಜಾಸ್ತಿ ಜೋರಾಗಿ ಮಾತಾಡೋದಿಲ್ಲ, ಯಾವುದೇ ಶಾಪವನ್ನು ಕೊಡೋದಿಲ್ಲ, ಯಾವುದೇ ರೀತಿಯ ಕುಚೇಷ್ಟೆಗಳನ್ನಾಗಲಿ ಹಾಸ್ಯಗಳನ್ನಾಗಲಿ ಮಾಡೋದಿಲ್ಲ. ಅವರಿಗೆಲ್ಲ ಪುಣ್ಯ ನಾಶ ಆಗ್ತಾ ಇರುತ್ತೆ. ಎಲ್ರಿಗೂ ಆಗುತ್ತೆ, ಯಾರಿಗಾದರೂ ಅಷ್ಟೇ. ಪುಣ್ಯನಾಶ ಶಾಪ ಕೊಟ್ಟಾಗ ಆಗಿಬಿಡುತ್ತೆ. ಆಶೀರ್ವಾದ ಕೊಟ್ಟರೆ ಪುಣ್ಯನಾಶವಾಗಲ್ಲ, ಸ್ವಲ್ಪ ಭಾಗ ಖರ್ಚಾಗ್ಬೋದು ಅಷ್ಟೇ, ಅಥವಾ ಜಾಸ್ತಿನೂ ಆಗ್ಬೋದು. ಆ ವ್ಯಕ್ತಿ ಮೇಲೆ ಹೋಗುತ್ತೆ. ವ್ಯಕ್ತಿ ಅವನು ಧಾರ್ಮಿಕನಾಗಿದ್ದು, ಒಳ್ಳೆಯವನಾಗಿದ್ದು, ಸರಿ ಇದ್ದು, ಭಕ್ತನಾಗಿದ್ದರೆ ಆ ಭಕ್ತಿಯಿಂದನೇ ಅವನಿಗೆ ಸಾಕಷ್ಟು ಪುಣ್ಯಗಳು ಬಂದುಬಿಟ್ಟಿರುತ್ತೆ ದೇವತೆಗಳಿಗೆ. ಯಾಕೆಂದರೆ ಹಿಂದಿನ 2ನೇ ಅಧ್ಯಾಯದಲ್ಲಿ ಹೇಳಿದಾಗ, ನಾವು 3ನೇ ಅಧ್ಯಾಯದಲ್ಲಿ ಹೇಳಿದಾಗ, ಪರಮಾತ್ಮ ಮಾಡಿರುವಂತಹ ಈ ದಿವ್ಯ ವ್ಯವಸ್ಥೆ ಒಳಗೆ ದೇವತೆಗಳಿಗೆ ಎಲ್ಲರೂ ಮನುಷ್ಯರುಗಳು ಪೂಜೆಯನ್ನು ಮಾಡಿ ವರಗಳನ್ನು ಬೇಡ್ಕೊಳ್ಬೇಕು. ದೇವತೆಗಳು ಅವರ ಕರ್ಮಗಳಿಗೆ ತಕ್ಕಂತೆ ಫಲಗಳನ್ನು ಕೊಡಬೇಕು ಮತ್ತು ವರಗಳನ್ನು ಕೊಡಬೇಕು. ದೇವತೆಗಳಿಗೆ ಫಲವನ್ನು ಕೊಡುವಂಥ ಭಾಗವನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲರಿಗೂ, ಮಿಕ್ಕೆಲ್ಲರಿಗೂ ಕರ್ಮವನ್ನು ಮಾಡುವಂಥ ಪ್ರೇಯರೇ ಆಗಲಿ, ನವವಿಧ ಭಕ್ತಿಯೇ ಆಗಲಿ, ಯಾವುದೇ ರೀತಿಯಾಗಲಿ ದೇವತೆಗಳಿಗೆ ಮಾಡಬೇಕು, ಅವ್ರನ್ನ ಒಲಿಸ್ಕೊಳ್ಬೇಕು. ಅವರು ಮಳೆಗಳನ್ನು ಸುರಿಸ್ತಾರೆ. ಮಳೆ ಸುರಿಸೋದಾಗಲಿ, ಇವುಗಳನ್ನೆಲ್ಲ ಪ್ರಕೃತಿಯನ್ನು ಕಾಪಾಡೋದಾಗಲಿ ಅವೆಲ್ಲ ದೇವತೆಗಳು ಮಾಡ್ತಾ ಇರ್ತಾರೆ. ಅದ್ರ ಮೂಲಕವಾಗಿ ನಮ್ಮಗಳನ್ನೆಲ್ಲರೂ ಕಾಪಾಡ್ತಾ ಇರ್ತಾರೆ. ಹೀಗೆ ವ್ಯವಸ್ಥೆ ಅನ್ನೋದನ್ನು ಮಾಡಿಟ್ಟಿರೋದು ಪರಮಾತ್ಮ. ಅದನ್ನೇ ಅವನು ಹೇಳಿದ್ದಾನೆ ಹಿಂದಿನ ಇದರೊಳಗೆ. ಈ ಒಂದು ಚಕ್ರ ಅನ್ನೋದು ನಡೀತಾನೆ ಇರುತ್ತೆ ಸದಾ ಕಾಲ, ಕಾಲಚಕ್ರದಲ್ಲಿ ಅಂತ. ಸೊ ಈ ದೇವತೆಗಳನ್ನು ನಾವು ಪೂಜೆ ಮಾಡೋದ್ರ ಮೂಲಕವಾಗಿ, ಅವರುಗಳನ್ನು ಸ್ಮರಣೆ ಮಾಡೋದ್ರ ಮೂಲಕವಾಗಿ, ಅವರ ನಾಮಸ್ಮರಣೆ ಮಾಡೋದ್ರ ಮೂಲಕವಾಗಿ, ಹೋಮ ಹವನಗಳನ್ನು ಮಾಡೋದ್ರ ಮೂಲಕವಾಗಿ ನಾವು ಅವರನ್ನು ಪ್ಲೀಸ್ ಮಾಡ್ತೀವಿ ಅಂದರೆ ಸಂತೋಷಪಡಿಸ್ತೀವಿ, ಒಲವನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಆ ಥರ ಯಾವುದೇ ದೇವತೆಗಳಿಗೆ ನಾವು ಮಾಡುವಂತಹ ಯಾವುದೇ ಕರ್ಮವಾದರೂ ಅವುಗಳೆಲ್ಲ ಅವರಿಗೆ ಪುಣ್ಯವನ್ನು ಕೊಡ್ತಾ ಇರುತ್ತೆ. ಅದಕ್ಕೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡೋದ್ರ ಮೂಲಕವಾಗಿ ಪಿತೃಲೋಕಗಳಿಗೆ ಹೋಗಿರೋವಂಥ ಪಿತೃಗಳಿಗೆ ನಾವು ಪುಣ್ಯವನ್ನು ಕೊಡ್ತೀವಿ. ಏಕೆಂದರೆ ಶ್ರಾದ್ದ ಅಂದರೆ ಪಿತೃದೇವತೆಗಳ ಪೂಜೆ. ಯಾವುದೇ ಪೂಜೆ ಮಾಡಿದ್ರೂ ಅದು ಅವರುಗಳಿಗೆ ಪುಣ್ಯಕಾರಿ. ಆ ಪುಣ್ಯವ ಅವ್ರನ್ನ ಸಂಚಯನ ಆಗ್ತಾ ಇರುತ್ತೆ ಅವರುಗಳಿಗೆ ಆ ಪುಣ್ಯ. ಅದಕ್ಕೆ ಅವರು ಎಷ್ಟು ಜನ ಭಕ್ತರನ್ನ ಇಟ್ಕೊಂಡಿದ್ರೆ ಅಷ್ಟು ಅವ್ರಿಗೆ ಒಳ್ಳೆಯದಾಗ್ತಾ ಇರುತ್ತೆ. ಅವರು ಶಕ್ತಿ ಮತ್ತು ಸತ್ವ ಬೆಳೀತಾ ಇರುತ್ತೆ. ಹಾಗಾಗಿ ಅವ್ರ ಫಾಲೋಯರ್ಸನ್ನು ಎಲ್ಲರೂ ಅಷ್ಟೇ, ಆಧ್ಯಾತ್ಮ ಪ್ರಪಂಚಕ್ಕೆ ಬಂದವರು ಎಲ್ಲರೂ ಅವ್ರ ಫಾಲೋಯರ್ಸನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಕಾರಣ ಏನಪ್ಪ ಅಂದರೆ ಇದೆ. ಇಲ್ಲಿ ಪರಮಾತ್ಮನ ವಿಷಯದಲ್ಲಿ ಯೋಗ ಸಂಸಿದ್ಧಿಯನ್ನು ಪಡೆದವರಿಗೆ ಸಿದ್ಧಿಗಳು ಉಂಟಾಗುತ್ತೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಸಿದ್ಧಿ ಎಲ್ಲ ಸಿದ್ಧಿಗಳಿಗಿಂತ ಅತ್ಯುತ್ತಮವಾದ ಸಿದ್ಧಿಯೇ ಈ ವಾಕ್ಸಿದ್ಧಿ. ಈ ವಾಕನ್ನ ಅವರು ಸಿದ್ಧಿ ಉಂಟಾಗಿದ್ದಾಗ ಖಂಡಿತವಾಗಿ ಜಾಸ್ತಿ ಉಪಯೋಗಿಸೋದಿಲ್ಲ, ಮಾತಾಡೋದಿಲ್ಲ. ಬರೀ ಆಶೀರ್ವಾದ ರೂಪದಲ್ಲಿ ಒಂದು ಪದ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಈಗ ಬ್ರಹ್ಮದೇವನನ್ನು ಒಲಿಸಿಕೊಂಡಂಥ ಹಿರಣ್ಯಕಶಿಪು ವರವನ್ನೇ 3 ಪೇಜು ಹೇಳ್ತಾ ಹೋಗ್ತಾ ಇರ್ತಾನೆ. ಬ್ರಹ್ಮ ತಥಾಸ್ತು ಅಂತ ಮಾತ್ರ ಹೇಳ್ತಾನೆ ಅಷ್ಟೇ. ಈವನ್ ರಾವಣನಿಗೂ ಅಷ್ಟೇ, ಕುಂಭಕರ್ಣನಿಗೂ ಅಷ್ಟೇ. ಅವ್ರಿಗೆಲ್ಲ ವರಗಳನ್ನು ಬಹಳವಾಗಿ ಕೇಳ್ಕೊತಾರೆ. ಆದರೆ ಬ್ರಹ್ಮ ಮಾತಾಡೋದು ಬರೀ 1 ಪದ 2 ಪದ, ಅದ್ರ ಮೇಲೆ ಮಾತಾಡೋದಿಲ್ಲ. ಯಾಕೆ? ಅವರು ಆಡಿದ್ದು ನಿಜವಾಗುತ್ತೆ. ಅಂದರೆ ಹೇಗೆ ನಿಜವಾಗುತ್ತಪ್ಪ? ಅವ್ರದ್ದೆಲ್ಲ ದೇವತೆಗಳದೆಲ್ಲ ಒಂದು ಶಕ್ತಿ ಇದೆ. ಏನಪ್ಪ ಅದು ಅಂದರೆ ಮೈಂಡ್ ಓವರ್ ಮ್ಯಾಟರ್ ಅಂತ ನಾನು ಏನು ಹೇಳಿದೆ ಅದು. ದೇವತೆಗಳ ಮನಸ್ಸು ಪ್ರಕೃತಿಯ ಮೇಲೆ ಸಂಪೂರ್ಣ ಪ್ರಭಾವವನ್ನು ಬೀರ್ತಾ ಇರುತ್ತೆ. ದೇವತೆಗಳ ಮನಸ್ಸು ಮತ್ತು ಅವರ ಸಂಕಲ್ಪಗಳಿಗೆ ತಕ್ಕಂತೆ ಪ್ರಕೃತಿ ತನ್ನ ಕಾರ್ಯವನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಪ್ರಕೃತಿಯೇ ಸಂಪೂರ್ಣವಾಗಿ ದೇವತೆಗಳ ವಶದಲ್ಲಿ ಇರೋದರಿಂದ ಆ ದೇವತಾ ಸಿದ್ಧಿಗಳನ್ನು ಪಡ್ಕೊಂಡಿರುವಂತಹ ಸಿದ್ಧಪುರುಷರುಗಳ ವಶಕ್ಕೂ ಹೋಗುತ್ತೆ ಪ್ರಕೃತಿ. ಹಾಗಾಗಿ ನಮ್ಮ ಆ ಕಾಲದ ಹಿಂದಿನ ಋಷಿಮುನಿಗಳು ಸಹಿತ ಪ್ರಕೃತಿಯ ಮೇಲೆ ತಮ್ಮ ಪ್ರಾಬಲ್ಯವನ್ನು ಸಾಧಿಸಿದ್ದಂಥ ಕಾಲಗಳು ಅದು. ಆದ್ದರಿಂದನೇ ನಾವು ಕೇಳಿದ್ದೀವಿ, ಶಂಕರಾಚಾರ್ಯರು ನದಿಯ ಪಾತ್ರವನ್ನೇ ಬದಲಿಸದ್ರಂತೆ ಅಂತ, ಅಗಸ್ತ್ಯರು ಸಮುದ್ರವನ್ನೇ ಕುಡಿದು ಬಿಟ್ರಂತೆ ಅಂಗೈಯಲ್ಲಿ ಅಂತ.
ಈ ಥರ ಬಹಳಷ್ಟು ಪವಾಡಗಳು ಅಂತ ನಾವು ಯಾವುದು ಅಂದ್ಕೊಂಡಿದ್ದೀವಿ ಅದೆಲ್ಲ ಪವಾಡಗಳಲ್ಲ, ಪ್ರಕೃತಿಯ ಮೇಲೆ ಅವರಿಗೆ ಸಿದ್ಧಿ ಉಂಟಾಗಿರುವುದನ್ನು ತೋರಿಸುತ್ತಷ್ಟೇ, ಇನ್ನೇನು ಮಿಕ್ಕಿದ್ದು ಹೆಚ್ಚಾಗಿ ಏನಿಲ್ಲ. ಅಂಥ ಸಿದ್ಧಿಗಳನ್ನು ಪಡ್ಕೊಳ್ಳೋದಕ್ಕೆ ಭಗವಂತನ, ಪರಮಾತ್ಮನ, ದೇವೋತ್ತಮನ ಇಲ್ಲ ಎಲ್ಲ ದೇವತೆಗಳ ಪೂಜೆಯನ್ನು ಮಾಡಬೇಕು. ಯಜ್ಞಯಾಗಾದಿಗಳನ್ನು ಅವರುಗಳಿಗೆ ಹವಿಸ್ಸು ಮೂಲಕ ಅರ್ಪಿಸಬೇಕು. ಹೀಗೆ ಒಂದು ಚಕ್ರವನ್ನು ಮಾಡಿ ಇಟ್ಟಿದ್ದಾನೆ ದಿವ್ಯ ವ್ಯವಸ್ಥೆ ಒಳಗೆ ಪರಮಾತ್ಮ. ಇಂಥ ಒಂದು ಸ್ಥಿತಿಯಲ್ಲಿ ಶಾಪ ಅನ್ನೋ ಮಾತನ್ನು ನಾನು ಹೇಳಿದನಲ್ಲ, ಯಾಕಪ್ಪ ಶಾಪ ಅನ್ನೋದು ಉಂಟೆ ಅನ್ನೋದಕ್ಕೆ ನಿಜವಾಗಿಯೂ ಉಂಟು. ಅದು ಸತ್ವ ಇದ್ದರೆ ಖಂಡಿತವಾಗಿ ನಡೆಯುತ್ತೆ. ಆ ಶಾಪ ನಡೆಯುವುದು ಇದೇ ರೀತಿಯಲ್ಲಿ ಪ್ರಕೃತಿಯ ಮೇಲೆ ಪ್ರಾಬಲ್ಯವನ್ನು ಪಡೆದುಕೊಂಡಿರುತ್ತೆ. ಅದೇ ಶಬ್ದ ಬ್ರಹ್ಮ ಅಂತ ಹೇಳ್ತೀವಿ ನಾವು. ಏನಪ್ಪ ಅಂದರೆ ಶಬ್ದ ಅನ್ನೋದು ಯಾವುದೇ ಪ್ರಾಣಿಯ ಕಂಠದಿಂದಾಗಲಿ ಮನುಷ್ಯನ ಕಂಠದಿಂದಾಗಲಿ ಉಂಟಾಗುವಂತಹ ಒಂದು ಪ್ರಕ್ರಿಯೆ. ಈ ಶಬ್ದ ಅನ್ನೋದು ಇನ್ನು ಬೇರೆ ಯಾವುದೇ ರೀತಿಯಲ್ಲೂ ಬರುವಂಥದ್ದಲ್ಲ. ಇವಾಗೆಲ್ಲ ಉಪಕರಣಗಳನ್ನು ಪತ್ತೆ ಹಚ್ಕೊಂಡಿದ್ದಾರೆ, ಈ ಉಪಕರಣಗಳಿಂದ ಬರುತ್ತೆ ಅಂತ. ಉಪಕರಣಗಳು ಈಗ ಪತ್ತೆ ಹಚ್ಚಿರೋದಲ್ಲ, ಅದು ಅನಾದಿ ಕಾಲದಿಂದನೂ ಇರುವಂಥದ್ದು. ಯಾಕೆಂದರೆ ಸೂಕ್ಷ್ಮ ಶರೀರಿಗಳಾದ ಎಲ್ಲ ದೇವತೆಗಳು ಒಂದಲ್ಲ ಒಂದು ಉಪಕರಣವನ್ನು ಇಟ್ಕೊಂಡಿರ್ತಾರೆ. ಸರಸ್ವತಿ ಮಾತೆ ವೀಣೆನ ಇಟ್ಕೊಂಡಿಲ್ವೇ? ಹಾಗೆ ನಾರದರು ತಂಬೂರಿನ ಇಟ್ಕೊಂಡಿಲ್ವೇ? ಹಾಗೆ ಅಂಥ ಗಂಧರ್ವ ಲೋಕದವರೆಲ್ಲರೂ ಇಟ್ಕೊಂಡೇ ಇರ್ತಾರೆ. ಈ ಥರ ಒಂದು ಉಪಕರಣವನ್ನು ಇಟ್ಕೊಂಡು ಅದ್ರ ಮೂಲಕವಾಗಿ ಶ್ರೀಕೃಷ್ಣ ಪರಮಾತ್ಮ ಮುರಳಿಯನ್ನು ಇಟ್ಕೊಂಡಿರಲಿಲ್ವೇ? ಹಾಗೆ ಅದ್ರ ಮೂಲಕವಾಗಿ ಬರುತ್ತೆ ಶಬ್ದ. ಅದು ಬಿಟ್ಟರೆ ಮನುಷ್ಯನ ಬಾಯಿಂದ ಅಥವಾ ಪ್ರಾಣಿಯ ಬಾಯಿಂದ ಬರೋಂಥದ್ದು. ಹಿಂದೆಲ್ಲ ಪ್ರಾಣಿಗಳು ಮಾತಾಡ್ತಾ ಇದ್ವು ಅಂತ ಹೇಳಿದ್ದೆ. ಅದು ಯಾವುದೋ ಒಂದು ಋಷಿಯ ಶಾಪದಿಂದ ಪ್ರಾಣಿ ಮಾತಾಡೋದನ್ನೇ ಕಿತ್ಕೊಂಡ್ಬಿಟ್ಟಿರೋದ್ರಿಂದ ಅವರುಗಳು ಬರೀ ಶಬ್ದ ಮಾಡುತ್ತವೆ ಹೊರತು ಈಗ ಮಾತನಾಡುವುದಿಲ್ಲ, ಪ್ರಾಣಿಗಳು ಮಾತನಾಡುವುದಿಲ್ಲ. ಹಿಂದೆ ಈವನ್ ಬೆಟ್ಟಗಳು ಪರ್ವತಗಳು ಹಾರಿ ಹೋಗ್ತಾ ಇದ್ವಂತೆ, ಪಕ್ಷಿ ಥರ ರೆಕ್ಕೆಗಳಿರ್ತಿತ್ತಂತೆ. ಅದನ್ನು ಇಂದ್ರ ಕತ್ತರಿಸಿ ಹಾಕ್ಬಿಟ್ಟ ಅಂತ ಒಂದು ಸಂದರ್ಭದಲ್ಲಿ ಕತ್ತರಿಸಿ ಹಾಕ್ಬಿಟ್ಟ ಅಂತ ಪುರಾಣದ ಕಥೆ ಇದೆ. ಇಂದ್ರ ಕತ್ತರಿಸಿದ ಮೇಲೆ ಬೆಟ್ಟಗಳಿಗೆ ರೆಕ್ಕೆಗಳಿಲ್ಲದೆ ಹಾರುವ ಶಕ್ತಿ ಹೊರಟೋಯ್ತು, ಅವುಗಳು ಇದ್ದ ಜಾಗದಲ್ಲೇ ಇರಬೇಕಾಯಿತು. ಇವೆಲ್ಲ ಪುರಾಣದಲ್ಲಿ ಬರುವಂಥ ಕಥೆಗಳು. ಅವುಗಳು ನಮಗೆ ಅರ್ಥವಾಗಲ್ಲ. ಯಾಕಪ್ಪ ಅಂದರೆ ಎಲ್ಲ ಊಹಾಪೋಹಗಳು, ಕಾಲ್ಪನಿಕವಾದ್ದು. ಆವತ್ತಿನ ಕಾಲದಲ್ಲಿ ಎಲ್ಲ ಈ ಪವರ್ ಝೋನಲ್ಲಿ ತೋರಿಸ್ತಾರಲ್ಲ, ಆ ರೀತಿ ಯಾವುದೋ ಒಂದು ಸೂತ್ರವನ್ನು ಹಿಡಿದುಕೊಂಡು ಅವರುಗಳು ಎಲ್ಲವನ್ನೂ ಮಾಡುತ್ತಿದ್ದರು, ಪ್ರಕೃತಿ ಮೇಲೆ ಕಂಟ್ರೋಲ್ ಇಟ್ಕೊಂಡಿದ್ರು, ಏಲಿಯನ್ಸು ಅಂತ ಹೇಳ್ತಿದ್ರು ಅಂತ ಅವರುಗಳೆಲ್ಲ ಹೇಳಿಬಿಡ್ತಾರೆ, ಬೇರೆ ತಿಳಿದೇ ಇದ್ದವರು. ನಮ್ಮ ಭಾರತ ದೇಶದಲ್ಲಿ ಹಿಂದಿನಿಂದ ಸಂಸ್ಕೃತಿಯನ್ನು ತಿಳಿದು, ವೇದೋಪನಿಷತ್ತುಗಳನ್ನು ತಿಳಿದು, ಪುರಾಣದ ಕಥೆಗಳನ್ನು ತಿಳ್ಕೊಂಡವಂಥವರು ಸಮನ್ವಯ ಮಾಡೋದನ್ನು ಕಲಿತ್ಕೊಂಡು ಇದನ್ನು ಅರ್ಥ ಮಾಡ್ಕೊಳ್ತಾರೆ. ಎಲ್ಲವೂ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ, ಸೂಕ್ಷ್ಮ ಶರೀರಗಳಾಗಿರ್ತಾರೆ. ಆದ್ದರಿಂದ ಇವುಗಳೆಲ್ಲವೂ ನಿಜ ನಡೆಯುತ್ತೆ, ಆಗುತ್ತೆ, ಇವತ್ತಿಗೂ ಆಗುತ್ತೆ. ನಾವುಗಳು ಆ ಒಂದು ಸಿದ್ಧಿಗಳನ್ನು ಪಡ್ಕೊಂಡ್ರೆ ಭೌತಿಕ ಶರೀರಗಳಾಗಿದ್ದಾಗ್ಯೂ ನಡೆಯುತ್ತೆ. ಎಷ್ಟೋ ಜನ ಭೌತಿಕ ಶರೀರಗಳಾಗಲಿ, ಯತಿಗಳಾಗಲಿ, ಭಕ್ತರಾಗಲಿ, ಋಷಿ ಮುನಿಗಳಾಗಲಿ, ಯಾರೇ ಆಗಿರಲಿ, ಆ ಸಿದ್ಧಿಯನ್ನು ಅವರು ಪ್ರಯೋಗ ಮಾಡಿರೋದು ನೂರಾರು ಕಥೆಗಳುಂಟು. ದಂತಕಥೆಗಳಲ್ಲ ಅವೆಲ್ಲ, ಎಲ್ಲ ಸತ್ಯಕಥೆಗಳೇ. ನಮ್ಮ ಕಣ್ಣೆದುರಿಗೆ ನಡೀತಿರೋವಂಥದ್ದು ಉಂಟು. ಇದೆಲ್ಲ ಸಾಧ್ಯ. ಇವೆಲ್ಲ ಯಾವುದು ಪವಾಡಗಳಲ್ಲ, ವಿಸ್ಮಯಗಳಲ್ಲ, ಚಮತ್ಕಾರಗಳಲ್ಲ. ದಿವ್ಯ ವ್ಯವಸ್ಥೆ ಒಳಗೆ ಇರುವಂತಹ ಲಾಜಿಕಲ್ ಆಗಿ, ತಾರ್ಕಿಕವಾಗಿರುವಂಥ ಒಂದು ವಿಷಯಗಳು ಇವೆಲ್ಲ. ಅಷ್ಟನ್ನು ಹೇಳಿಕೊಂಡು ಆಮೇಲೆ ಮುಂದಕ್ಕೆ ಏನು ಮಾಡ್ತಾನೆ ಪರಮಾತ್ಮ? ಆ ಯೋಗ ಸಂಸಿದ್ಧಿಯಿಂದ ಸಿಕ್ಕುವಂತಹ ಆತ್ಯಂತಿಕ ಸುಖವನ್ನು ಮತ್ತು ಯಾವುದೇ ದುಃಖ ಉಂಟಾಗುವುದಿಲ್ಲ ಅನ್ನೋದನ್ನು ಬಿಡಿಸಿ ಹೇಳ್ತಾ ಇದ್ದಾನೆ. ನಾನು ಆ ದುಃಖ ಉಂಟಾಗುವುದಿಲ್ಲ ಅನ್ನುವುದನ್ನು ಹೇಳಬೇಕಾದಾಗ ಸೂಕ್ಷ್ಮ ಶರೀರದಿಂದನೂ ಒಳಗೆ ಸೆಳೆದುಕೊಂಡಿರುವಂತಹ ಬುದ್ಧಿ ಮನಸ್ಸುಗಳು ಅಂತ ಹೇಳಿದೆ. ಆ ಸೂಕ್ಷ್ಮ ಶರೀರಕ್ಕೂ ಯಾವುದೇ ರೀತಿಯ ನೋವು ಉಂಟಾಗುವುದಿಲ್ಲ, ಅಥವಾ ಉಂಟಾದರೂ ಅದರಿಂದ ಸಂಪರ್ಕ ಕಡಿದುಕೊಂಡಿರುವುದರಿಂದ ಆತ್ಮನ ಆವರಣದಲ್ಲಿ, ಆತ್ಮನ ಸಂಸ್ಪರ್ಶದಲ್ಲಿ, ಆತ್ಮನ ಸಂಘದಲ್ಲಿ ಇರುವಂತಹ ಮನಸ್ಸು ಬುದ್ಧಿಗಳಿಗೆ ಇವುಗಳು ಯಾವುವು ದುಃಖವನ್ನು ಉಂಟು ಮಾಡಲಾಗುವುದಿಲ್ಲ ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದೆ. ಆ ಭಾಗದಲ್ಲಿ ತಗೊಂಡಾಗ ಸೂಕ್ಷ್ಮ ಶರೀರದ್ದು ಗಂಡು ಹೆಣ್ಣು ಅನ್ನೋ ಭಾಗವನ್ನು ಹೇಳಿದೆ. ಗಂಡು ಹೆಣ್ಣು ಅಂದರೆ ನಾವು ತಿಳ್ಕೊಂಡಿರೋ ರೀತಿಯಲ್ಲಿ ಅಲ್ಲ ಅನ್ನೋದಕ್ಕೆ ಆ ಉದಾಹರಣೆಯನ್ನು ಹೇಳಿದೆ ಅಷ್ಟೇ. ಈಗ ಹೆಣ್ಣು ತಪಸ್ಸು ಮಾಡಬಹುದು, ಆ ಥರ ಬೇಕಾಷ್ಟು ಉದಾಹರಣೆಗಳಿದೆ. ಋಷಿಮುನಿಗಳ ಕಾಲದಲ್ಲಿ ಗಾರ್ಗ್ಯರು ಪತ್ನಿಯೇ ಇದ್ದರು. ಮತ್ತು ನಾನೇ ಕೊಟ್ಟಂಥ ಉದಾಹರಣೆಗಳು ಅನಸೂಯ, ಮತ್ತು ಇನ್ನೊಂದು ಕೌಶಿಕನ ಧರ್ಮವ್ಯಾಧನ ಕಥೆಯೊಳಗೆ ಬರುವಂಥ ಆ ಗೃಹಿಣಿ, ಇವ್ರುಗಳೆಲ್ಲರೂ ಹಾಗೆ, ಸತಿ ಸಾವಿತ್ರಿ, ಇವರುಗಳೆಲ್ಲರೂ ಮಹಿಮಾನ್ವಿತರು, ಸ್ತ್ರೀಯರಾದರು, ಆಧ್ಯಾತ್ಮ ಸಿದ್ಧಿಗಳನ್ನು ಪಡೆದಂಥವರು.
ಆಧ್ಯಾತ್ಮ ಸಿದ್ಧಿಗಳು ಇಲ್ಲದೆ ಹೋದರೆ ಯಾವುದು ಸಾಧ್ಯವೇ ಇಲ್ಲ. ಆಧ್ಯಾತ್ಮ ಸಿದ್ಧಿಗಳು ಬರೋದೇ ಯೋಗ ಸಿದ್ಧಿಯಿಂದ, ಯೋಗವನ್ನು ಅಭ್ಯಾಸ ಮಾಡುವುದರಿಂದ. ಆದ್ದರಿಂದನೇ ಪರಾಶರರಿಗೆ ಮತ್ತು ಆ ಬೆಸ್ತರ ಹುಡುಗಿಗೆ ಹುಟ್ಟಿದ ತಕ್ಷಣವೇ ವ್ಯಾಸರು ನಾ ತಪಸ್ಸಿಗೆ ಹೋಗ್ತೀನಿ, ಹಿಮವತ್ ಪರ್ವತಕ್ಕೆ ತಪಸ್ಸಿಗೆ ಹೊರಟೋಗ್ತೀನಿ ಅಂತ ಹೇಳಿ, ಇಂದ್ರ ಪರ್ವತಕ್ಕೆ ತಪಸ್ಸಿಗೆ ಹೊರಟೋಗ್ತೀನಿ ಅಂತ ಹೇಳಿ ಹೊರಟೋದ್ರು. ಅವರು ನೋಡಿ, ವ್ಯಾಸರ ಒಂದು ವಿಶೇಷ ಅಂದರೆ ಅವರು ಜನನವಾದ ಕ್ಷಣದಲ್ಲಿಯೇ ಅವರಿಗೆ ಸಿದ್ಧಿ ಇತ್ತು. ಜನನ ಪೂರ್ವದಲ್ಲಿಯೇ ಸಿದ್ಧಿ ಉಂಟಾಗಿತ್ತು ಅವರಿಗೆ. ಹುಟ್ಟಿದ ಒಡನೆಯೇ ಮಗುವಾಗಿ ಕಾಣಿಸಲೇ ಇಲ್ಲ, ಎತ್ತರವಾಗಿ ಬೆಳೆದು ನಿಂತ್ಕೊಂಡ್ಬಿಟ್ರು. ಎತ್ತರವಾಗಿ ಬೆಳೆದು ನಿಂತ್ಕೊಂಡ್ಬಿಟ್ರು ಅಂದರೆ ಏನು? ಇದು ಒಂದು ಸಿದ್ಧಿ. ಆಂಜನೇಯನ ಉದಾಹರಣೆ ಕೊಟ್ಟಿರಲಿಲ್ವೇ ಹಾಗೆ. ಅವರು ದೊಡ್ಡದಾಗೋದಾಗಲಿ ಸಣ್ಣದಾಗೋದಾಗಲಿ ಅದೊಂದು ಸಿದ್ಧಿ. ಆ ಸಿದ್ಧಿ ಅನ್ನೋದು ಪೂರ್ವದಲ್ಲೇ ಗರ್ಭದಲ್ಲಿಯೇ ಬಂದುಬಿಡ್ತು ಅಂದರೆ ಅವರಿಗೆ ಅಪರಿಮಿತವಾದಂತಹ ಸಿದ್ಧಿಗಳಿಂದ ಅವರು ಇಹಲೋಕದಲ್ಲಿ ಕಷ್ಟವನ್ನೇ ಪಡೋಲ್ಲ, ಭಾಳ ಅನುಕೂಲಗಳಾಗ್ಬಿಡುತ್ತೆ ಅವರಿಗೆ. ಅದನ್ನು ಆ ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. ಅದಕ್ಕೆ ಸತ್ವ ಇರಬೇಕು, ಸಾಕಷ್ಟು ಸತ್ವ ಇರಬೇಕು. ಜೊತೆಗೆ ಜನ್ಮ ಜನ್ಮಾಂತರದಿಂದ ಬಂದಿರೋ ಸಂಸ್ಕಾರ, ತಪಸ್ಸು, ಪುಣ್ಯ ಇವೆಲ್ಲವೂ ಇರಬೇಕು. ಎಲ್ಲವೂ ಸೇರಿದಾಗಲೇ ಆ ಸಿದ್ಧಿಗಳು ಉಂಟಾಗೋದು. ಆ ಸಿದ್ಧಿಯಿಂದ ಅವರು ಆ ರೀತಿ ಸಾಧನೆ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಪರಶುರಾಮರು ಅಷ್ಟೇ, ನಾವು ಕೊನೆಗೆ ಎಲ್ಲವನ್ನು ಸೋತು ರಾಮಚಂದ್ರನಿಗೆ ಒಪ್ಪಿಸಿದ ಮೇಲೆ ನಾನು ತಪಸ್ಸು ಹೊರಟೋಗ್ತೀನಿ ಅಂತಾರೆ. ಪ್ರತಿಯೊಬ್ಬರು ಅಷ್ಟೇ ಆಧ್ಯಾತ್ಮದಲ್ಲಿ ತಪಸ್ಸಿಗೆ ಹೋಗ್ತೀನಿ ಅನ್ನೋದು ಸಾಮಾನ್ಯವಾದ ಮಾತು. ಈವನ್ ಸಂಸಾರಿಗಳಾಗಿ ಜನಕ ಮಹಾರಾಜನಂಥವರು ಸಹಿತ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸುವಂಥ ಪದ್ಧತಿ ಇತ್ತು ಅವತ್ತಿನಿಂದ ಇಲ್ಲಿ ತನಕ. ಬಟ್ ಈಗ ಕಲಿಯುಗದಲ್ಲಿ ಅವೆಲ್ಲ ಬಿಟ್ಟು ಹೋಗ್ತಾ ಇದೆ ಅಷ್ಟೇ ಹೊರತು ಅವರು ವಾನಪ್ರಸ್ಥಕ್ಕೆ ಹೊರಟೋಗೋರು. ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥಾಶ್ರಮ, ಆಮೇಲೆ ಸನ್ಯಾಸಾಶ್ರಮ. ನೇರವಾಗಿ ಸನ್ಯಾಸಾಶ್ರಮಕ್ಕೆ ಎಲ್ಲರೂ ಹೋಗ್ತಾ ಇರಲಿಲ್ಲ. ಶಂಕರಾಚಾರ್ಯರು ಮಾತ್ರ ನಾರಾಯಣ ಅದನ್ನು ಮಾಡಿ ಇದು ಮಾಡಿದರು, ಪದ್ಧತಿಯನ್ನಾಗಿ ಮಾಡಿದ್ರು. ಆಧ್ಯಾತ್ಮ ಪ್ರವೇಶ ಮಾಡೋದಕ್ಕೆ ಮುಂಚೆ ನೀನು ವಿರಕ್ತನಾಗಿರೋದು, ಸನ್ಯಾಸಿಯಾಗಿರೋದು ಒಳ್ಳೆಯದು. ಅದು ಎಲ್ಲರೂ ಸನ್ಯಾಸಿಗಳೊಂದು ಸಿದ್ಧ ಸನ್ಯಾಸವಾಗೋ ತಗೊಳ್ಳೋಕ್ಕಾಗೋಲ್ಲ. ಎಲ್ಲರೂ ಸಾಧಕ ಸನ್ಯಾಸತ್ವವನ್ನೇ ತಗೊಳ್ಬೇಕು. ಸನ್ಯಾಸಿಯಾಗಿದ್ದು 1, 4, 10 ಜನ್ಮಗಳನ್ನು ಸಾಧಿಸಿ ಆ ನಂತರದಲ್ಲಿ ಅವುಗಳನ್ನೆಲ್ಲ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಪ್ರಪದ್ಯತೆ ಅಂತ ಭಗವಂತ ಹೇಳಿದ ಹಾಗೆ ಬಹಳ ಜನ್ಮಗಳಲ್ಲಿ ಎಲ್ಲವನ್ನು ಸಾಧನೆ ಮಾಡಿ ಸತ್ವಾಧಿಕ್ಯವನ್ನು ಮಾಡಿಕೊಂಡು, ಪುಣ್ಯವನ್ನು ಸಂಚಯನ ಮಾಡಿಕೊಂಡು, ಅವರ ತಪಸ್ಸಿನ ಶಕ್ತಿಯಿಂದ ಸಂಸ್ಕಾರವನ್ನು ಸರಿಯಾಗಿ ಮಾಡಿಕೊಂಡು, ಇವುಗಳೆಲ್ಲವನ್ನು ಮಾಡಿಕೊಂಡು ಸಿದ್ಧಿಗಳನ್ನು ಪಡೆದುಕೊಂಡು ಆಮೇಲೆ ಮೇಲ್ಮೇಲಿನ ಸ್ತರಗಳಿಗೆ ಹೋಗ್ತಾರೆ, ಮೇಲ್ಮೇಲಿನ ಲೋಕಗಳಿಗೆ ಹೋಗ್ತಾರೆ, ದೇವತೆಗಳಾಗ್ತಾರೆ. ಹೀಗೆ ಇರೋದು. ಅವರಿಗೆಲ್ಲ ಯೋಗ ಸಿದ್ಧಿ ಅವಶ್ಯಕ. ಯೋಗಾಭ್ಯಾಸಕ್ಕೆ ಮೊದಲು ಸನ್ಯಾಸತ್ವ ಅವಶ್ಯಕ ಅಂತ ಶಂಕರಾಚಾರ್ಯರು ಮಾಡಿದ್ರು. ಹಾಗಂತ ಏನೂ ಇಲ್ಲ. ಇವನ್ ಸನ್ಯಾಸತ್ವ ತಗೊಳ್ಳದೇ ಇದ್ದಾಗಲೂ ಹೆಂಗಸರೂ ಸಹಿತ ಮಾಡ್ಬೋದು. ನಮ್ಮ ಅಕ್ಕಮಹಾದೇವಿ ಇರಲಿಲ್ವೇ, ಸಂತ ಮೀರಾ ಇರಲಿಲ್ವೇ, ಅವರುಗಳೆಲ್ಲ ಸಾಧನೆ ಮಾಡಿಲ್ವೇ ಆಧ್ಯಾತ್ಮದಲ್ಲಿ? ಎಲ್ಲರೂ ಭಗವಂತನನ್ನು ಕಂಡಿದ್ದಾರೆ, ಅವರುಗಳೆಲ್ಲ ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ, ಭಗವಂತನನ್ನು ಕಂಡಿದ್ದಾರೆ. ಸಿದ್ಧಿಗಳನ್ನು ಪಡ್ಕೊಂಡದನ್ನು ಉಪಯೋಗಿಸ್ಕೊಳ್ದೇ ಇರೋದು ಎಷ್ಟೋ ಭಕ್ತರುಗಳು ಮಾಡಿರ್ತಾರೆ. ಎಲ್ಲ ಭಗವಂತನೇ ಕೊಟ್ಟೂ ಇರೋಲ್ಲ, ಎಷ್ಟೋ ಸಿದ್ಧಿಗಳನ್ನು ಕೊಟ್ಟೂ ಇರೋಲ್ಲ. ದರ್ಶನ ಕೊಟ್ಟು ಮಾತ್ರಕ್ಕೆ ಸಿದ್ಧಿ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಸಿದ್ಧಿಯೇ ಕೊಡದೇ ಇದ್ದಂಥ ಬೇಕಾದಷ್ಟು ಕಥೆಗಳಿದೆ. ವರಗಳನ್ನು ಮಾತ್ರ ಕೊಟ್ಟು ಹೋಗಿರುವಂಥ ಕಥೆಗಳು ಬೇಕಾದಷ್ಟಿದೆ. ಹಾಗಾಗಿ ಸಿದ್ಧಿ ಗ್ಯಾರಂಟಿ ಬರುತ್ತೆ ಅಂತ ಅರ್ಥ ಅಲ್ಲ. ಯೋಗಾಭ್ಯಾಸವನ್ನು ಮಾಡಿದ್ರೆ ಸಿದ್ಧಿಗಳು ಉಂಟಾಗುತ್ತೆ. ಅದನ್ನು ಪಡೆದುಕೊಂಡು ಇಟ್ಕೊಳ್ಳೋದು, ಪರಿಗ್ರಹಿಸಿ ಇಟ್ಕೊಳ್ಳೋದು, ಅಥವಾ ನಾನು ಬೇಡ ಅಂತ ಅದಕ್ಕೆ ಗಮನ ಕೊಡದೆ ತಿರಸ್ಕರಿಸ್ಬಿಡೋದು, ಬಿಟ್ಬಿಡೋದು, ಅದು ಒಬ್ಬ ಸಾಧಕನಿಗೆ ಬಿಟ್ಟಿದ್ದು. ಅವನು ಇನ್ನೂ ಮುಂದೆ ಸಾಧಿಸಬೇಕು ಅಂದರೆ ಅವನು ಯಾವ ಸಿದ್ಧಿಗಳನ್ನು ಬೇಡ ಅಂತ ಹೇಳಿ ಮುಂದಕ್ಕೆ ಹೋಗ್ತಾನೆ. ರಾಮಕೃಷ್ಣ ಪರಮಹಂಸರು ಯಾವಾಗಲೂ ಎಚ್ಚರಿಸ್ತಾ ಇದ್ರು ಅಂತ ಹೇಳಿದ್ನೆಲ್ಲ ಆ ರೀತಿಯಲ್ಲಿ ಮಾಡ್ತಾರೆ. ಸೊ ಅವ್ರುಗಳೆಲ್ಲ ಆ ಸಿದ್ಧಿಗಳಿಗೆಲ್ಲ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಅವರು ಮುಂದುವರಿತಾ ಇರ್ತಾರೆ, ಅಧ್ಯಾತ್ಮದಲ್ಲಿ ಮುಂದುವರಿತಾರೆ. ವಿವೇಕಾನಂದರು ಒಂದು ಸ್ಟೋರಿ ಹೇಳ್ತಾರಲ್ಲ, ಕಥೆನ. ಅದರಲ್ಲಿ ಹೀಗೆ ಒಬ್ಬ ಹೋಗ್ತಾ ಇದ್ದ, ಕಾಡಿನಲ್ಲಿ ಹೋಗ್ತಾ ಇದ್ದಾಗ ಭಾಳ ಗೊಂಡ ಅರಣ್ಯ ಸಿಕ್ಬಿಡುತ್ತೆ, ಎಲ್ಲ ಕಾಡು ಮೃಗಗಳು ಎಲ್ಲ ಸಿಕ್ಬಿಡುತ್ತೆ. ಭಯ ಬಿದ್ದುಬಿಡ್ತಾನೆ, ಅಯ್ಯೋ ವಾಪಸ್ ಹೋಗ್ಬಿಡ್ತೀನಪ್ಪ ನಾನು ಅನ್ಕೋತಾನೆ. ಆವಾಗ ಆ ಕಡೆಯಿಂದ 10 ಕಡೆಯಿಂದ ಬರುತ್ತಿರುವಂತಹ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅವನು ಹೇಳ್ತಾನೆ, ಅಯ್ಯಯ್ಯೋ ಯಾಕೆ ಹೆದರ್ಕೊಂಡು ಹಿಂದಕ್ಕೆ ಹೋಗ್ತೀಯಾ, ಹೋಗ್ಬೇಡ, ಮುಂದೆ ಇನ್ನೂ ತುಂಬ ತುಂಬ ಚೆನ್ನಾಗಿದೆ. ಹೌದಾ, ನೀವು ಆ ಕಡೆಯಿಂದ ಬರ್ತಾ ಇದ್ದೀರಲ್ಲ, ಹೌದಾ, ನಿಜವಾ? ಖಂಡಿತವಾಗಿ ತುಂಬ ಚೆನ್ನಾಗಿದೆ, ನೀನೇ ಹೋಗಿ ನೋಡಿ ಗೊತ್ತಾಗತ್ತೆ, ದಾಟ್ಕೊಂಡು ಹೋಗು. ಇಲ್ಲಿ ಮೊದಲಲ್ಲಿ ನಿನಗೆ ಕಷ್ಟ ಕಾಣಿಸ್ತಾ ಇದೆ, ಗೊಂಡಾರಣ್ಯ ಕಾಣಿಸ್ತಾ ಇದೆ, ಮುಂದೆಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ, ಹೋಗು ಅಂತ ಹೇಳಿಬಿಡ್ತಾನೆ. ಅವನು ಹೇಳಿದ ಮಾತನ್ನು ಕೇಳಿಕೊಂಡು ಹಿಂತಿರುಗಿ ಬರೋದನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾನೆ ಆ ವ್ಯಕ್ತಿ. ಮುಂದಕ್ಕೆ ಹೋದರೆ ಏನಾಗುತ್ತೆ, ಆ ಕಾಡುಗಳೆಲ್ಲವೂ ಕಳೆದು
ಪ್ರಶಾಂತವಾದಂತಹ ಜಾಗಗಳು, ಉದ್ಯಾನವನಗಳು ಎಲ್ಲವೂ ಸಿಕ್ಕಕ್ಕೆ ಶುರುವಾಗುತ್ತೆ. ಒಂದೊಂದಾಗಿ ಚೆನ್ನಾಗಿರುವಂಥ ಮರಗಳಿರುವಂಥ ಜಾಗಗಳು ಸಿಕ್ಕಕ್ಕೆ ಶುರುವಾಗುತ್ತೆ. ಒಳ್ಳೊಳ್ಳೆ ಮರಗಳಿರುವಂಥ ಜಾಗಗಳು ಸಿಕ್ಕಕ್ಕೆ ಶುರುವಾಗುತ್ತೆ. ಆಮೇಲೆ ಚಿನ್ನ, ವಜ್ರ ಮತ್ತು ಮುತ್ತು ವೈಡೂರಿಗಳೆಲ್ಲ ತುಂಬಿರುವಂಥ ಜಾಗಗಳೆಲ್ಲ ಸಿಕ್ಕಕ್ಕೆ ಶುರುವಾಗುತ್ತೆ. ಹೀಗೆ ಅವನು ಹೋಗ್ತಾನೇ ಇರ್ತಾನೆ. ಯಾಕಪ್ಪ ಅಂದರೆ ಆಧ್ಯಾತ್ಮದ ಪಯಣವೂ ಹಾಗೆ. ಎಲ್ಲೂ ಹಿಂತಿರುಗಬಾರ್ದು, ನಿಲ್ಲಬಾರ್ದು. ನಿಂತರೂ ತಪ್ಪಿಲ್ಲ, ಹಿಂತಿರುಗಿದ್ರೂ ತಪ್ಪಿಲ್ಲ. ಅವರು ಎಷ್ಟು ದೂರ ಹೋಗಿರ್ತಾರೋ ಅಷ್ಟು ದೂರದ ಪ್ರಾಪ್ತಿ ಅನ್ನೋದು ಲಭ್ಯವಾಗೇ ಆಗುತ್ತೆ. ಅದು ಇದ್ದೇ ಇರುತ್ತೆ. ಅದನ್ನು ಅವರು ಜನ್ಮಾಂತರಕ್ಕೂ ಅವರನ್ನು ಕಾಪಾಡುತ್ತೆ. ಅದನ್ನೇ ಕೃಷ್ಣ ಹೇಳೋದು ಹೋದ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ, ಕಿಂಚಿದಪಿ ಧರ್ಮಂ, ಇಷ್ಟು ಧರ್ಮವನ್ನು ಅವನು ಸಂಪಾದನೆ ಮಾಡಿದ್ರು ಅತ್ಯಂತ ದೊಡ್ಡ ಗಂಡಾಂತರಗಳನ್ನು ತಪ್ಪಿಸ್ಕೊಳ್ಬೋದು ಅಂತ ಹೇಳ್ತಾನೆ. ಸೊ ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಆಧ್ಯಾತ್ಮ ಪ್ರವೇಶ ಯಾರೇ ಮಾಡಿದ್ರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಜನ್ಮಾಂತರಗಳಿಂದ ಬಂದಿರೋ ಪಾಪಗಳನ್ನು ಕಳ್ಕೋತಾರೆ, ಶರೀರವನ್ನು ಶುದ್ಧ ಮಾಡ್ಕೋತಾರೆ, ಅಂತಃಕರಣವನ್ನು ಶುದ್ಧ ಮಾಡ್ಕೊಳ್ತಾರೆ, ಸಂಸ್ಕಾರದ ಆಧಿಕ್ಯವನ್ನು ಮಾಡ್ಕೊಳ್ತಾರೆ. ಅಧಿಕವಾಗಿ ಸಂಸ್ಕಾರ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಸಿದ್ಧಿಗಳು ಉಂಟಾಗುತ್ತೆ, ಪರಮಾತ್ಮನ ಲಭ್ಯವಾಗುತ್ತೆ, ಪರಮಶಾಂತಿ ಸಿಕ್ಕುತ್ತೆ ಅಂತ ಹೇಳಿ ಇವತ್ತಿಗೆ ನಿಲ್ಲಿಸಿರೋಣ. ನಾಳೆ ಮುಂದುವರಿಸೋಣ. ಅನುಮಾನಗಳಿದ್ದರೆ ಕೇಳ್ಬೋದು. ಸ್ವಲ್ಪ ಹೊತ್ತಿನ ನಂತರ ಬಂದಿರಿ, ಆದರೂ ನಾನು ರೆಕಾರ್ಡ್ ಮಾಡಿದ್ದೀನಿ, ಅದನ್ನು ಕಳಿಸ್ಕೊಡ್ತೀನಿ. ಅದನ್ನು ಮೊದಲಿನಿಂದ ಕೇಳ್ಕೊಳ್ಳಿ ನೀವು. ಓಕೆ, ತೊಂದರೆ ಇಲ್ಲ. ಆಗಲಿ. ಆಮೇಲೆ ಬಂದ್ರಲ್ಲ ಅನುಕೂಲ ಆಯಿತು. ಈಗ ಅರ್ಧ ಎಲ್ಲ ನೇರ ಕೇಳಿದ್ದೀರಿ. ರೆಕಾರ್ಡ್ ಕೇಳಿಸ್ಕೊಳ್ಳಿ, ಅವಾಗ ಸರಿ ಹೋಗುತ್ತೆ. ಸರಿ ಹೋಗುತ್ತೆ. ಆಗ ಭಾವನೆ ಅಂದ್ರೆ ನಂದೊಂದು ಏನು ಅಂದ್ರೆ ಅಭಿಪ್ರಾಯ, ಹೇಳಿ. ನಾವು ಇದು ಪುಣ್ಯ ಸಂಚಯನ ಮಾಡಿರೋ ಒಂದು ವ್ಯಕ್ತಿ, ನನ್ನ ಅಭಿಪ್ರಾಯ ಇದು, ಬೇರೆ